ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಮಯಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮ ಸದಜೇಯಂ ಶ್ರೀ ಸಹಾಯಂ ಭಜೇಹಂ. ನಿರವದ್ಯೆ ನಿತ್ಯಭದ್ರೇ ಲಕ್ಷ್ಮೀ ಲಕ್ಷಣಲಕ್ಷಿತೆ ಹರಿಪತ್ನಿ ಜಗತ್ಕರ್ತ್ರಿ ವರಧಾತ್ರಿ ನಮೋಸ್ತುತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಶ್ರೀ ಜಯತೀರ್ಥವಾಗ್. ಆಕೇರಳಂ ತಥಾ ಸೇತುಂ ಆಗಂಗಂ ಚ ಹಿಮಾಲಯಂ ನಿರಾಕೃತಾದ್ವೈತಶೈವಂ ವಿಬುಧೇಂದ್ರ ಗುರುಂ ಭಜೆ. ಕಂಸಧ್ವಂಸಿ ಪದಾಂಭೋಜಾ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರುನ್ ಮಮ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಾ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರ ಗುರವೇ ನಮಃ. ಕುಶಾಗ್ರಮತಯೇ ಭಾನುದ್ಯುತೇ ವಾದಿಬೀತಯೇ ಆರಾಧಿತ ಶ್ರೀಪತಯೇ ಶ್ರೀ ಸುಧೀಂದ್ರಯತಿಯೇ ನಮಃ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮ್ಮ ಮಧ್ವ ಸಿದ್ಧಾಂತ ಕಂಡಂತ ಮೇರು ಶಿಖರ ವ್ಯಾಸರಾಜರು. ಮಧ್ವಾಚಾರ್ಯರ ನಂತರದಲ್ಲಿ ಮಧ್ವಾಚಾರ್ಯರಂತೆ ಪ್ರಕಾಶಮಾನವಾಗಿ ಕಂಡಂತ ದೊಡ್ಡ ಜ್ಞಾನಿಪತಿಯರು ವ್ಯಾಸರಾಜರು. ವ್ಯಾಸರಾಜರ ಕೊಡುಗೆಯನ್ನು ಎಲ್ಲ ಸಮಾಜದ ಎಲ್ಲ ವರ್ಗದವರು ಕೂಡ ಆ ಋಣವನ್ನು ತೀರಿಸಲಿಕ್ಕಾಗಲ್ಲ. ಅಷ್ಟಮಟ್ಟದ ಉಪಕಾರವನ್ನು ವ್ಯಾಸರಾಜರು ತಾವು ಮಾಡಿಕೊಟ್ಟಿದ್ದಾರೆ. ಅಂತ ವ್ಯಾಸರಾಜರು ಮಾಡಿದಂಥ ಒಂದು ನಿರ್ಮಾಣ ಏನು ಅಂತಂದರೆ ಅದು ವಿಜಯೇಂದ್ರ ತೀರ್ಥರನ್ನ ಜಗತ್ತಿಗೆ ಕೊಟ್ಟಿದ್ದು. ಲೋಕ ಹಿಂದೆ ಇಂಥ ವ್ಯಕ್ತಿಗಳನ್ನ ಕಂಡಿಲ್ಲ, ಮುಂದೆ ಇಂಥ ವ್ಯಕ್ತಿಗಳನ್ನ ಕಾಣಲ್ಲ. ಆ ವ್ಯಾಸರಾಜರು ಏನು ಎಂಬುದು ತಿಳಿಬೇಕು ಅಂತಂದ್ರೆ ಆ ವಿಜಯೇಂದ್ರ ತೀರ್ಥರನ್ನ ನೋಡಬೇಕು. ಅಂತ ವಿಜಯೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ. ಈ ವಿಜಯೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ವ್ಯಾಸರಾಜರಿಗೆ ಸೋದರರ ಮಕ್ಕಳೇ. ಇವರು ಹುಟ್ಟಿದ್ದು ಬ್ರಹ್ಮಣ್ಯಪುರದಲ್ಲಿ ಅಂತ ಹೇಳಿ ಕೆಲವೊಬ್ರು ಹೇಳ್ತಾರೆ. ಬ್ರಹ್ಮಣ್ಯಪುರ ಅಥವಾ ಈ ಚನ್ನಪಟ್ಟಣ ಸುತ್ತಮುತ್ತಲಲ್ಲೇ ಇವರು ಅವತಾರ ಮಾಡಿದ್ದಾರೆ ಅಂತ ಕೇಳ್ಬೋದು. ಹೇಗೆ ವ್ಯಾಸರಾಜರು ಹುಟ್ಟಿದ್ರೋ ಅವರ ಜನ್ಮ ವೃತ್ತಾಂತ ಹೇಗಿದೆಯೋ ಇವ್ರ ಜನ್ಮ ವೃತ್ತಾಂತವೂ ಹಾಗೆ ಇದೆ. ವ್ಯಾಸರಾಜರ ಪೂರ್ವಾಶ್ರಮದ ಸೋದರರ ಮಕ್ಕಳು ಅಂತ. ಅವರು ವೃದ್ಧಾಪ್ಯ ಬಂತು, ಸಂತಾನ ಆಗಲಿಲ್ಲ. ಆ ಕಾಲಕ್ಕೆ ವ್ಯಾಸರಾಜರ ಹತ್ರ ಬಂದು ಪ್ರಾರ್ಥನೆ ಮಾಡಿದಾಗ ವ್ಯಾಸರಾಜರು ಅವರ ಮಂತ್ರದ ತಪೋಬಲದಿಂದ ಕೊಟ್ಟ ಮಂತ್ರಾಕ್ಷತೆಯ ಫಲವೇ ಈ ವಿಜಯೇಂದ್ರ ತೀರ್ಥರ ಅವತಾರಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ನಾವು ಲೋಕದಲ್ಲಿ ಕೇಳ್ತೀವಿ 7 ವಯಸ್ಸಿಗೆ ಸನ್ಯಾಸಿಗಳಾದರು ಅಂತ. ಸನ್ಯಾಸ ಅನ್ನೋದು ತುಂಬ ಕಠಿಣವಾದದ್ದು, ಅಷ್ಟು ಸುಲಭ ಅಲ್ಲ. ಸನ್ಯಾಸಿಗೆ 100 ನಿಯಮಗಳು. ಹೆಜ್ಜೆ ಇಡಬೇಕಂದ್ರೆ ಕಷ್ಟ. ನಮ್ಮಲ್ಲಿ ಒಂದು ಮಾತಿದೆ,
ನಾವು ಹೋದ್ಮೇಲೆ 4 ಜನ ಬೇಕಂತೆ ಹೊರಲಿಕ್ಕೆ, ಆದ್ರೆ ಸನ್ಯಾಸಿಗಳಿಗೆ ಇರುವಾಗಲೇ 4 ಜನ ಬೇಕಂತೆ. ಯಾಕೆ ಅಂತಂದ್ರೆ ಅವ್ರ ಕೆಲಸವನ್ನು ಏನು ಮಾಡ್ಕೊಳ್ಳಂಗಿಲ್ಲ. ಆದ್ರೆ ಅವರಿಗೆ ಒಂದು ಬಿರುದು ಸರ್ವತಂತ್ರ ಸ್ವತಂತ್ರ ಅಂತ, ಆದ್ರೆ ಏನು ಮಾಡ್ಕೊಳ್ಳಂಗಿಲ್ಲ. ಸರ್ವತಂತ್ರ ಸ್ವತಂತ್ರ ಅಂತಂದ್ರೆ ಯಾವುದೇ ಸಂಸಾರದ ಬಂಧನ ಇಲ್ದಂಗೆ ದೇವರನ್ನು ಉಪಾಸನೆ ಮಾಡ್ಬೋದು. ಆದ್ರೆ ಮಿಕ್ಕಿದ ಕಾರ್ಯ ಮಾಡಬೇಕು ಅಂದ್ರೆ ಎಲ್ಲರ ಸಹಕಾರ ಬೇಕು. ಆ ರೀತಿಯಲ್ಲಿ ವ್ಯಾಸರಾಜರು 7ನೇ ವಯಸ್ಸಿಗೆ ಸನ್ಯಾಸವನ್ನು ತಗೊಂಡ್ರೆ, ವ್ಯಾಸರಾಜರ ಹತ್ರ ಈ ಹುಡುಗ, ಇವರಿಗೆ ವಿಷ್ಣು ತೀರ್ಥ ಅಂತ ಹೆಸರು, ವಿಠಲಾಚಾರ್ಯ ಅಂತ ಹೆಸರು, ವಿಠಲ ಅಂತ ಹೆಸರಿಟ್ಟಿದ್ರು. 5ನೇ ವಯಸ್ಸಿಗೆ ಸನ್ಯಾಸ ಕೊಡ್ತಾರೆ. ಅವರು 7ನೇ ವಯಸ್ಸಿಗೆ ಸನ್ಯಾಸ ತಗೊಂಡ್ರು ವ್ಯಾಸರಾಜರು, ಇವ್ರಿಗೆ 5ನೇ ವಯಸ್ಸಿಗೆ ಸನ್ಯಾಸ ಕೊಡ್ತಾರೆ. ಸನ್ಯಾಸ ಅಂದ್ರೆ ಏನಂತ ಗೊತ್ತಿಲ್ಲ. 5 ವರ್ಷದ ಹುಡುಗರಿಗೆ ಏನು ಗೊತ್ತು? ಏನು ಗೊತ್ತಿಲ್ಲದ ಆ ಹುಡುಗನಿಗೆ ವಿಷ್ಣು ತೀರ್ಥರು ಅಂತ ಹೆಸರನ್ನ ಇಟ್ಟು ಸನ್ಯಾಸವನ್ನು ಕೊಟ್ಟು ವ್ಯಾಸರಾಜರು ತಮ್ಮಲ್ಲಿದ್ದಂಥ ವಿದ್ಯೆಯನ್ನೆಲ್ಲ ದಾರಿ ಎರಿತಾ ಇದ್ದಾರೆ. ಎಂಥ ವಿದ್ಯೆ ಅಂತಂದ್ರೆ, ಆ ರಾಜೇಂದ್ರ ತೀರ್ಥರು ವಿದ್ಯಾಧಿರಾಜರ ಹತ್ರ 7 ಬಾರಿ ನ್ಯಾಯಸುಧವನ್ನ ಮಂಗಳ ಮಾಡಿದ್ರಂತೆ. ಟೀಕಾರಾಯರಿಂದಲೇ ನೇರ ನ್ಯಾಯಸುಧವನ್ನ ಅಧ್ಯಯನ ಮಾಡಿದವರು ವಿದ್ಯಾಧಿರಾಜರು. ಅವ್ರ ಹತ್ರ 7 ಬಾರಿ ಕಲ್ತರಂತೆ. ಅವರಿಂದ ವಿಭುಧೇಂದ್ರ ತೀರ್ಥರು 9 ಬಾರಿ ಕಲ್ತರಂತೆ. 9 ಬಾರಿ ವಿಭುಧೇಂದ್ರ ತೀರ್ಥರಿಂದ ಶ್ರೀಪಾದರಾಜರು ಕಲ್ತರು. ಶ್ರೀಪಾದರಾಜರ ಹತ್ರ 12 ಬಾರಿ ಸುಧಾಮಂಗಳವನ್ನ ವ್ಯಾಸರಾಜರು ಮಾಡಿಕೊಂಡ್ರು. ಅಂತ ವ್ಯಾಸರಾಜರು ವಿದ್ಯಾದಾನವನ್ನ ಮಾಡ್ತಾ ಇದ್ದಾರೆ. ಎಂತ ವಿದ್ಯೆ? ಎಲ್ಲ ವೇದಾಂತ ವಿದ್ಯೆಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ವೇದವನ್ನ, ಶಾಸ್ತ್ರವನ್ನ, ಅದರೊಟ್ಟಿಗೆ 64 ಕಲೆಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲವನ್ನ ಕೂಡ ತುಂಬಾ ವಿಶೇಷವಾಗಿ ಗುರುಗಳ ಅನುಗ್ರಹ ಕಟಾಕ್ಷದಿಂದ ಪಡಿತಾರೆ. ಹೇಗೆ? ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ವಿಜಯೇಂದ್ರ ಬಗ್ಗೆ ತಿಳ್ಕೊಳ್ಳುವಾಗ ಒಂದು ವಿಚಾರ ಹೇಳ್ತಾರೆ. ಶ್ರೀಪಾದರಾಜರನ್ನು ಸ್ಮರಣೆ ಮಾಡ್ತಾರೆ ಪರಮ ಗುರುಗಳು. ಶ್ರೀಪಾದರಾಜರ ಬಗ್ಗೆ ಹೇಳುವಾಗ ಒಂದು ಮಾತಿದೆ, ಮುತ್ತಿನ ಕವಚ ಮೇಲ್ಕುಲಾವಿ ನವರತ್ನ ಕೆತ್ತಿದ ಬರುವ ಮಹಿಮೆ ಸಾಲದೆ. 15 ದಿವಸದ ಕೆಳಗಡೆ ಶ್ರೀಪಾದರಾಜರ ಆರಾಧನೆ ಆಯ್ತು. ಶ್ರೀಪಾದರಾಜರು ಹೇಗಿದ್ರು ಅಂತಂದ್ರೆ, ಮುತ್ತಿನ ಕವಚ, ಮೈಗೆ ಮುತ್ತಿನ ಕವಚ ಹಾಕೊಳ್ಳೋರಂತೆ, ಮೇಲ್ಕುಲಾವಿ ಕಿರೀಟ ಇಟ್ಕೊಳ್ಳೋರು, ನವರತ್ನ ಕೆತ್ತಿದ ಕರ್ಣಕುಂಡಲ ಅಂತೆ. ಸುಮ್ಮನೆ ನವರತ್ನ ಹೇಗೋ ಇಟ್ಟಿದ್ದಲ್ಲ, ಕೆತ್ತಿದ್ದಂತೆ. ಆ ಶ್ರೀಪಾದರಾಜರು 1 ಕಿಲೋಮೀಟರ್ ದೂರದಲ್ಲಿ ಇದ್ರೆ ಅವ್ರು ನಡ್ಕೊಂಡ್ ಬರ್ತಿದ್ರೆ ಅವ್ರ ಕರ್ಣಕುಂಡಲ ಪಳ 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 ಹೊಳಿಬೇಕಂತ. ಹಾಗಿತ್ತು ನವರತ್ನ ಕೆತ್ತಿದ ಕರ್ಣಕುಂಡಲ, ಕಸ್ತೂರಿ ತಿಲಕ, ಶ್ರೀಗಂಧ ಲೇಪನ. ಯಾರ ಕೇಳಿದ್ರು ಯಾವಾಗ ಹಚ್ಕೊಳ್ಳೋರು ಇದನ್ನ? ಸಾಯಂಕಾಲದ ಹಚ್ಕೊಳ್ಳೋರು ಅಥವಾ ಊಟ ಪೂರಕ್ಕೆ ಮುಂಚೆ ನಾವು ಗಂಧಾಕ್ಷತೆ ಹಚ್ಕೋತೀವಲ್ಲ ಅವಾಗ ಹಚ್ಕೊಳ್ಳೋರು, ಯಾವಾಗ ಹಚ್ಕೊಳ್ಳೋರು? ಇಷ್ಟು ಮಹಿಮೆ ಸಾಲದೆ ಅಂತ ಕೇಳಿದ್ರು. ಆದ್ರೆ ವಿಜಯೇಂದ್ರ ತೀರ್ಥರ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲೊಂದು ಸ್ವಾರಸ್ಯ ಇದೆ. ಏನದು ಅಂತಂದ್ರೆ, ಈ ಮುತ್ತಿನ ಕವಚ, ಕಿರೀಟ ಲೋಕದಲ್ಲಿ ಶೃಂಗೇರಿ ಮಠಕ್ಕೆ ಹೋಗಿ ಅಲ್ಲಿ ನವರಾತ್ರಿಯಲ್ಲಿ 10 ದಿವಸ ಕೂಡ ಸನ್ಯಾಸಿಗಳು ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಒಳ್ಳೆ ಬಂಗಾರದ ತಂತಿಯಿಂದ ಮಾಡಿದಂತ ಪೀತಾಂಬರವನ್ನು ಧಾರಣೆ ಮಾಡ್ತಾರೆ, ಮುತ್ತಿನ ಕಿರೀಟ ಹಾಕೋತಾರೆ. ಮತ್ ಶ್ರೀಪಾದರಾಜರದ್ದು ಏನಿದೆ ಕಿಮ್ಮತ್ತು, ಅವರೆಲ್ಲ ಹಾಕೋತಾರೆ. ಅವ್ರಿಗಿನ್ನ ನೋಡಬೇಕು ಅಂದ್ರೆ ಈ ಪಂಚಪೀಠಗಳು ಅಂತ ವೀರಶೈವರಲ್ಲಿ ಇದೆಯಲ್ಲ, ಅವ್ರು ಡೈಲಿ ಹಾಕೋತಾರೆ. ಪ್ರತಿ ದಿವಸ ಬೆಳ್ಳಿ ಕಿರೀಟ ಏನು ವಿಧವಾಗೆಲ್ಲ ಅದೆಲ್ಲ ನೋಡಿದ್ರೆ ಶ್ರೀಪಾದರಾಜರದ್ದು ಏನಿದೆ ಸಾಮರ್ಥ್ಯ ಅಂತ ಹೇಳುವಾಗ ಇಲ್ಲೊಂದು ಸ್ವಾರಸ್ಯ ಏನು ಅಂತಂದ್ರೆ, ಲೋಕದಲ್ಲಿ ಮಾವನ ಹಣ್ಣಿದೆ. ಆ ಮಾವನ ಹಣ್ಣನ್ನ ಅಂಗಡಿಗೆ ಹೋಗ್ತೀವಿ, ನಾವು ಸಿಪ್ಪೆ ತಿನ್ನಲ್ಲಪ್ಪ, ಸಿಪ್ಪೆ ತೆಗೆದು ಮಾವನ ಹಣ್ಣು ಕೊಡು ಅಂತ ಕೇಳ್ತೀವ? ಇಲ್ಲ. ಆ ವಾಟೆ ಇದೆ, ಆ ವಾಟೆ ನಾವು ತಿನ್ನಲ್ಲ, ಬಿಸಾಕ್ತಿವಿ. ಹಾಗಾಗಿ ಆ ವಾಟೆ ದುಡ್ಡು ಅರ್ಧ ಕಮ್ಮಿ ಮಾಡಿ ದುಡ್ಡು ಕೊಡ್ತೀನಿ ಅಂದ್ರೆ ಒಪ್ತಾರ? ಲೋಕದಲ್ಲಿ ಇಲ್ಲ. ಹಾಗೆ ಲೋಕದಲ್ಲಿ ಅದು ಪೂರ್ತಿ ಇರಬೇಕು, ಸಿಪ್ಪೆನೂ ಇರಬೇಕು, ಒಳಗಡೆ ವಾಟೆನೂ ಇರಬೇಕು, ತಿರುಳು ಇರಬೇಕು. ಅಂಥದನ್ನ ತೂಕ ಹಾಕ್ಸಿ ತಗೋತೀವಿ. ಅದೇ ಏನಾದ್ರು ಮಾರ್ಕೆಟಲ್ಲಿ ಮಾವನ ಹಣ್ಣ ಹೆಚ್ಚಿಟ್ಟಿದ್ರೆ, ಹೆಚ್ಚಿಟ್ಟಿರೋ ಮಾವನನ್ನ ನಮಗ್ ಕೊಡು ಅಂತ ಕೇಳ್ತೀವ? ತಗೊಳಲ್ಲ. ಹಾಗೆ ಬೇರೆಯವರೆಲ್ಲ ಅರ್ಧ ಪಕ್ವ ಆಗಿರೋರಂತ. ಆದ್ರೆ ಶ್ರೀಪಾದರಾಜರು ಹಾಗಲ್ವಂತೆ, ಪೂರ್ವ ಸಂಪೂರ್ಣವಾಗಿ ಪಕ್ವ ಆಗಿರುವಂತ ಮಾವನ ಹಣ್ಣಂತ, ಪರಿಪೂರ್ಣವಾಗಿರುವಂಥದ್ದು. ಅದಕ್ಕೆ ಇನ್ನೊಂದು ದೃಷ್ಟಾಂತ ಬಂದು ಹೇಳ್ತಾರೆ, ಲೋಕದಲ್ಲಿ
ಎಲ್ಲರೂ ಕೂಡ ಒಳ್ಳೆ ಸಂಸ್ಕೃತವನ್ನ ಅಧ್ಯಯನ ಮಾಡಿದ್ರೆ ವೇದಕ್ಕೆ ಅರ್ಥ ಹೇಳ್ಬೋದು. ಇವತ್ತು ಎಷ್ಟೋ ಜನ ಇದ್ದಾರೆ ನೇರವಾಗಿ ವೇದಕ್ಕೆ ಅರ್ಥ ಹೇಳ್ತಾರೆ, ಶಾಸ್ತ್ರಗಳಿಗೆ ತುಂಬಾ ಸಮ್ಮತವಾಗಿ ಅರ್ಥ ಹೇಳ್ತಾರೆ. ಆದರೆ ಅವ್ರು ಯಾರು ಸದಾಚಾರವಂತರಲ್ಲ. ಎಲ್ಲ ಸಂಸ್ಕೃತವನ್ನ ಅಧ್ಯಯನ ಮಾಡಿ ಅದರ ಬಗ್ಗೆ ಹೇಳಿ ಹೋಗಿ ಸಿಗರೇಟ್ ಸೇರ್ತಾರೆ ಆರಾಮಾಗಿ. ಏನು ಬಂತು? ಆ ಎಲ್ಲ ಸದಾಚಾರ ಇರಬೇಕು, ಅದು ಅನುಷ್ಠಾನದಲ್ಲಿ ಇರ್ಬೇಕಂತ. ಯಾವ ವಿದ್ಯೆ ಅನುಷ್ಠಾನದಲ್ಲಿದೆ ಅದು ಮಾತ್ರ ಪರಿಪೂರ್ಣ ಅಂತ. ಹಾಗೆ ಶ್ರೀಪಾದರಾದರು ಅಂತ ಪರಿಪೂರ್ಣ, ಅದು ಬಿಟ್ಟು ಬೇರೆ ಇನ್ನೆಲ್ಲೂ ಕೂಡ ಅಂತ ಪರಿಪೂರ್ಣತ್ವ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ವಿಜಯೇಂದ್ರ ತೀರ್ಥರು ಏನಪ್ಪಾ ಅಂತಂದ್ರೆ ತಮ್ಮ ಪರಮಗುರುಗಳಂತೆ ಅಂತ ಪರಿಪೂರ್ಣ ವಿದ್ಯೆಯನ್ನ ತಾವು ಕಲಿತಾ ಇದ್ದಾರೆ. ಎಲ್ಲ ಕಲ್ತರು, ಅದನ್ನ ಅನುಷ್ಠಾನದಲ್ಲಿ ಇಟ್ಕೊಂಡ್ರಂತೆ. ಎಂತ ಅನುಷ್ಠಾನ ಅಂತಂದ್ರೆ ಅದನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸರಾಜರು ಅನ್ಕೊಂಡ್ರು 24 ಜನ ಸನ್ಯಾಸಿಗಳಿಗೆ, 24 ಜನ ಉತ್ತಮ ದ್ವಿಜರಿಗೆ, ಒಟುಗಳಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದಾರೆ. 24 ಜನ ಶಿಷ್ಯಂದರು. ಆ ವ್ಯಾಸರಾಜರ ಕಾಲದಲ್ಲಿ ಸುಮಾರು ಏನಿಲ್ಲ ಅಂದ್ರೆ 30 ರಿಂದ 40 ಜನ ಅಪರೋಕ್ಷ ಜ್ಞಾನಿಗಳು ಒಟ್ಟಿಗೆ ಇದ್ದಾರೆ. 30 ರಿಂದ 40 ಜನ ಅಪರೋಕ್ಷ ಜ್ಞಾನಿಗಳು ಒಟ್ಟಿಗೆ ಇದ್ದಾರೆ. ಎಲ್ಲರೂ ಭಗವಂತನ ಕಾಣ್ತಕ್ಕಂಥವ್ರೆ. ಅಂತ ಸಮಾಗಮ ಆ ವ್ಯಾಸರಾಜರು ತಮ್ಮ ಉತ್ತರಾಧಿಕಾರಿಯನ್ನು ಮಾಡಬೇಕು. ಎಂತ ವ್ಯಾಸರಾಜರು ಆಗಿನ ಕಾಲದ 7 ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿದ್ರು. ದೊಡ್ಡ ಸಂಸ್ಥಾನ ಲೋಕಪಾವಿನಿ ಮಠ ನಡೆಸ್ತಾ ಇದ್ರು. ವಿದ್ಯಾ ಗುರುಕುಲ, 10,000 ಜನ ವಿದ್ಯಾರ್ಥಿಗಳು. ದಿನ 3 ಹೊತ್ತು 2 ಹೊತ್ತು ಫಲಾರ ಆಗಬೇಕು, 1 ಹೊತ್ತು ಊಟ ಆಗಬೇಕು. ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳಿಗೆ ಸಮಾಧಾನ ಹೇಳಬೇಕು. ಒಂದಲ್ಲ ಎರಡಲ್ಲ ಅವ್ರ ಕಾರ್ಯಕ್ರಮ. ಅಂತ ಸಾಮರ್ಥ್ಯವನ್ನ ಮುಂದುವರಿಸುವಂತ ಶಿಷ್ಯ ಬೇಕು. ಯಾರಂತವರು ಅಂತಂದ್ರೆ ಇದೇ ವಿಷ್ಣು ತೀರ್ಥನನ್ನ ಮುಂದೆ ನಮ್ಮ ಉತ್ತರಾಧಿಕಾರಿ ಮಾಡೋಣ ಅಂತ ನಿರ್ಣಯ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ವ್ಯಾಸರಾಜರ ಪೂರ್ವ ಸಂಬಂಧಿಗಳೇ ಸುರೇಂದ್ರ ತೀರ್ಥರು ಅಂತ. ಅವರು ಮಂತ್ರಾಲಯ ಮಠದ ಪೂರ್ವ ಗುರುಗಳು, ರಾಘವೇಂದ್ರ ಸ್ವಾಮಿಗಳ ಪರಮ ಗುರುಗಳು. ಅವರು ಅದೇ ಪ್ರಾಂತ ಹಂಪೆ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ. ಎಂತ ಪಂಪಾ ಕ್ಷೇತ್ರ, ಪವಿತ್ರವಾದ ತುಂಗಭದ್ರಾ ನದಿ ಹರಿತಾ ಇದೆ. ಆ ವಿರೂಪಾಕ್ಷನ ಸನ್ನಿಧಾನ, ಆ ಮುಖ್ಯ ಪ್ರಾಣ ದೇವರು ರಾಮದೇವರು ಇಬ್ರು ಭೇಟಿಯಾದಂತ ಸ್ಥಳ. ಒಂದಲ್ಲ ಎರಡಲ್ಲ ಆ ಸ್ಥಳಕ್ಕೆ ಮಹತ್ವ. ಅಂತ ಪರಿಪೂರ್ಣವಾದ ಆ ಸನ್ನಿಧಾನ ಪರಮಾತ್ಮಂದು. ವ್ಯಾಸರಾಜರು ಅನ್ಕೊಂಡ್ರು ನಾವು ಸುರೇಂದ್ರ ತೀರ್ಥರನ್ನ ನೋಡಬೇಕು ಅಂತ ಹೇಳಿ ನಮ್ಮ ಈ ವಿಷ್ಣು ತೀರ್ಥರನ್ನ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದಾರೆ. 1-2-3 ದಿನ ಸಂಚಾರ ಮಾಡ್ಕೊಂಡು ಹೋದ್ರೆ ಆ ಸುರೇಂದ್ರ ತೀರ್ಥ ಸಿಗ್ತಾರೆ ಅಂತ ಗೊತ್ತಾಯ್ತು. ಯಾಕೆ ಅಂತಂದ್ರೆ ಯಾರೋ ಹೇಳಿದ್ರು ಆ ಸುರೇಂದ್ರ ತೀರ್ಥರು ಬಂದಿದ್ದಾರೆ ಅಂತ. ಸಾಮಾನ್ಯರಲ್ಲ ಸುರೇಂದ್ರ ತೀರ್ಥರು. ಅವರಿಗೆ ಮಾನಸ ಪೂಜಾ ದುರಂಧರರು ಅಂತ ಕರೀತಾರೆ. ಏನಪ್ಪಾ ಅಂತಂದ್ರೆ ಮನಸ್ಸಿನಲ್ಲೇ ಈ ಲೋಕದಲ್ಲಿ ಕಣ್ಣಿಗೆ ಏನ್ ಕಾಣುತ್ತೆ, ಕಣ್ಣಿಗೆ ಏನ್ ಕಾಣಲ್ಲ, ಕಣ್ಣಿಗೆ ಕಾಣದೇ ಇರೋದನ್ನು ಕೂಡ ದೇವರಿಗೆ ಅರ್ಪಣೆ ಮಾಡ್ತಾರಂತೆ. ಇವಾಗ ನಾವು ಅನ್ಕೋತೀವಿ ಬದರಿಯಲ್ಲಿ ಯಾವುದೋ ಒಂದು ತುಳಸಿ ಗಿಡ ಇದೆ, ಯಾವುದೋ ಒಂದು ಹೂವು ಇದೆ. ಅವ್ರ ಮನಸ್ಸು ಹೇಗೆ ಅಂತಂದ್ರೆ ಆ ಮನಸ್ಸು ಬದರಿಗೆ ಹೋಗಿ ಅಲ್ಲಿರುವಂತ ಪುಷ್ಪವನ್ನ ದೇವರಿಗೆ ಅರ್ಪಣೆ ಮಾಡ್ತಾರೆ. ಅದಕ್ಕೆ ಏನಪ್ಪ ಪ್ರೂಫ್ ಅಂತಂದ್ರೆ ದೇವ್ರ ಪೆಟ್ಟಿಗೆ ಹಾಗೆ ಕಡದಾಗೆ ಕಟ್ಟಿರುತ್ತೆ. ಅವ್ರ ಪೂಜೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಬದರಿಲಿ ಇರೋ ಹೂವು ಇಲ್ಲಿ ಕೃಷ್ಣಾರ್ಪಣ ಅಂದ್ರೆ ದೇವ್ರ ಪೆಟ್ಟಿಗೆ ತೆಗೆದು ನೋಡಿದ್ರೆ ಬದರಿಲಿ ಇದು ಹೂವು ಅಲ್ಲಿ ಇರ್ಬೇಕು. ಅಂತ ಸಾಮರ್ಥ್ಯ ಸುರೇಂದ್ರ ತೀರ್ಥರು. ಸರಿ, ವ್ಯಾಸರಾಜರು ಬಂದ್ರು. ಅಲ್ಲಿ ಪುರಂದರದಾಸರು ಇದ್ದಾರೆ, ಕನಕದಾಸರು ಇದ್ದಾರೆ. ಹೊರಡೋಣ ಅಂತ ಹೊರಟಿದ್ದಾರೆ. ಹೊರಟರು ವಿಜಯೇಂದ್ರ ತೀರ್ಥರಿಗೆ ಹೇಳಿದ್ರಂತ, ನೋಡಿ ಇವತ್ತು ಪೂಜೆ ಇಲ್ಲೇ ಮಾಡೋಣ ತುಂಗಭದ್ರಾ ನದಿ ತೀರ, ನಾಳೆ ದಿವಸ ಸುರೇಂದ್ರ ತೀರ್ಥರನ್ನ ಭೇಟಿ ಮಾಡೋಣ. ಇವತ್ತು ಎಳ್ನೀರು, ಕಾಯಿ, ಬಾಳೆಹಣ್ಣು ಇದನ್ನೆಲ್ಲ ತಗೊಂಬನ್ರಿ ನೈವೇದ್ಯಕ್ಕೆ ಅಂತ. ಸರಿ ಆಯ್ತು ಅಂತ ಹೇಳಿ ಕನಕದಾಸರು ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ. ಕನಕದಾಸರ ಹಿಂದೆ ವಿಷ್ಣು ತೀರ್ಥರು ಬೇರೆ ಬೇರೆ ಯಾವ್ಯಾರೋ ಗೃಹಸ್ಥರು ಅವರೆಲ್ಲ ತುಳಸಿ ಅದೆಲ್ಲ ತರೋಣ ಅಂತ ಹೋಗಿದ್ದಾರೆ. ಸರಿ, ಆ ಹಣ್ಣು ಗಿಣ್ಣು ಎಲ್ಲ ಇದೆ. ವ್ಯಾಸರಾಜರು ಆ ತೆಂಗಿನ ಮರ ಎಲ್ಲ ನೋಡ್ಬಿಟ್ಟು ಅಂದ್ರಂತೆ, ಈ ತೆಂಗಿನ ಮರದಲ್ಲಿರೋ ಎಲ್ಲ ಕಾಯಿಗಳು, ಎಳ್ನೀರು, ಬಾಳೆಹಣ್ಣು ಎಲ್ಲ ನೈವೇದ್ಯ ಆಗೋಗಿದೆ ಅಂತ. ಅಲ್ಲ ಎಂತ ವಿಚಿತ್ರ, ಇನ್ನು ಮರದಿಂದ ಕಿತ್ತೇ ಇಲ್ಲ, ಅದೇಗೆ ನೈವೇದ್ಯ ಆಗಿದೆ? ವಿಷ್ಣು ತೀರ್ಥರಿಗಂತೂ ತುಂಬಾ ಆಶ್ಚರ್ಯ ಆಯ್ತು. ಅಲ್ಲ, ನಾನೇ ಮುಂದೆ ಹೋಗ್ತಾ ಇದ್ದೀನಿ, ಇನ್ನು ಕಿತ್ತೇ ಇಲ್ಲ, ಆಗ್ಲೇ ಗುರುಗಳು ನೈವೇದ್ಯ ಆಗೋಗಿದೆ ಅಂತ ಹೇಳ್ತಾರಲ್ಲ.
ಬಂದ್ರು ಗುರುಗಳ ಹತ್ರ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳಿದ್ರು, ಅಲ್ಲ ಗುರುಗಳೇ ಇನ್ನು ನೈವೇದ್ಯನೇ ಆಗಿಲ್ಲ, ಕಿತ್ತೇ ಇಲ್ಲ, ಅದು ಹೆಂಗ್ ನೈವೇದ್ಯ ಆಗಿದೆ ಅಂತ ಹೇಳ್ತೀರಾ? ನೋಡು, ಒಂದೇ ಒಂದು ಎಳ್ಳಿಯನ್ನು ಕಿತ್ಕೊಂಡು ಬಾ, ಆಮೇಲೆ ಹೇಳ್ತೀನಿ ಅಂದ್ರಂತೆ. ಹೋದ್ರಂತೆ ಒಂದು ಮರದಲ್ಲಿ ಕಾಯಿ ಕಿತ್ಕೊಂಡ್ ಬಂದ್ರು. ನೋಡು, ನಿನಗಿಂತ ಮುಂದೆ ಆ ಕನಕ ಹೋದಲ್ಲ, ಆ ಕನಕ ಏನು ಮಾಡ್ಬಿಟ್ಟ ಅಂತಂದ್ರೆ ಅವನು ಅನ್ಕೊಂಡ ವ್ಯಾಸರಾಜರಲ್ಲಿ ಕೂತಿ, ಸ್ವಾಮಿ ನಿನಗೆಲ್ಲ ಅರ್ಪಣೆ ಮಾಡ್ತಾರ, ನೀ ಸ್ವೀಕಾರ ಮಾಡ್ತೀಯ, ಗುರುಗಳು ಮಾಡಿದ್ರೆ ಮಾಡ್ತೀಯ, ನಾನು ಕಿತ್ಲಿಕ್ಕಾಗಲ್ಲ, ನಾ ಕೂತ್ಕೊಂಡು ಪೂಜೆ ಮಾಡ್ಲಿಕ್ಕಾಗಲ್ಲ, ನನ್ನ ಹತ್ರ ಪ್ರತಿಮಾ ಇಲ್ಲ, ಇಲ್ಲಿರೋದೆಲ್ಲ ನೀನೇ ತಗೊಂಡ್ಬಿಡು ಕೃಷ್ಣಾರ್ಪಣ ಅಂದ್ಬಿಟ್ರಂತೆ. ಕನಕದಾಸ ಮುಂದೆ ಹೋದವರೆಲ್ಲ ಕೃಷ್ಣಾರ್ಪಣ ಅಂತಿದ್ದಾರೆ. ಬೇರೆ ಪಂಡಿತರಿಗೆಲ್ಲ ಓಹೋ ಅವನು ಕೃಷ್ಣಾರ್ಪಣ ಅಂದ್ಬಿಟ್ರೆ ನೈವೇದ್ಯ ಸ್ವೀಕಾರ ಮಾಡ್ದಂಗ. ನಾವು ಅಷ್ಟೇ ದೇವ್ರ ಮುಂದೆ ಏನೋ ಮಾಡಿರ್ತೀವಿ, ಕೈಯಲ್ಲಿ ನೆಟ್ಟಿಗೆ ಬರೋಷ್ಟೇನೋ ತಿರುಗಿಸ್ತೀವಿ, ಮುದ್ರೆ ಹಾಕ್ತಿವಿ, ಪ್ರಾಣಾಯಾಮ ಅಂತ 5 ಸರಿ ಉದ್ಧರಣೆ ತಗೊಂಡೋಗು ಅಂದ್ಬಿಡ್ತೀವಿ. ದೇವ್ರ ಸ್ವೀಕಾರ ಮಾಡದ್ನ ಅನುಸಂಧಾನ ಮಾಡಿದ್ವಾ? ಅನುಸಂಧಾನ ನೈವೇದ್ಯಕ್ಕೆ ಎಷ್ಟೋ ಹೇಳಿದ್ದಾರೆ. ಆ ತರ ನಾವು ನೈವೇದ್ಯ ಮಾಡ್ತೀವಿ ಅಂತಂದ್ರೆ 2 ತಾಸು ಬೇಕು ಬರೀ ದೇವಿ ನೈವೇದ್ಯ ಮಾಡ್ಲಿಕ್ಕೆ. ಭಾರತೀ ದೇವಿ ಒಂದೊಂದರಲ್ಲಿ ನಿಂತು ಏನೇನ್ ಮಾಡಿದ್ದಾಳೆ, ಸರಸ್ವತಿ ದೇವಿ ನಿಂತು ಬೇಳೆಯಲ್ಲಿ ಏನೇನ್ ಪದಾರ್ಥ ಮಾಡಿದ್ದಾಳೆ, ಆ ಸೌಪರ್ಣಿ ವಾರಣಿ ಪಾರ್ವತಿಯರು ತರಕಾರಿಯನ್ನ ತಂದು ಪಲ್ಯ ಮಾಡ್ತಾರೆ, ಒಂದೊಂದು ದೇವತೆಗಳು ಒಂದೊಂದನ್ನು ಮಾಡಿದ್ದಾರೆ ಅಂತ ಅನುಸಂಧಾನ ಮಾಡಿ ಆ ರೂಪದಲ್ಲಿ ದೇವರು ಸ್ವೀಕಾರ ಮಾಡ್ತಿದ್ದಾನೆ ಅಂತ ಚಿಂತನೆ ಮಾಡ್ಬೇಕಂತ. ಹಾಗೆ ಆ ಕನಕದಾಸರ ಸಾಮರ್ಥ್ಯ ಎಂತದ್ದು ಅಂದ್ರೆ ಕೃಷ್ಣಾರ್ಪಣ ಅಂದ್ರೆ ಕೃಷ್ಣಾರ್ಪಣ. ಸರಿ, ನೈವೇದ್ಯ ಮಾಡಿದಕ್ಕೆ ಏನ್ ಸಾಕ್ಷಿ? ನಮ್ಮಲ್ಲಿ ನೈವೇದ್ಯ ಮಾಡಿದಕ್ಕೆ ಒಂದು ಮಾಡಿದವರು ಗೊತ್ತಿರುತ್ತೆ, ನೈವೇದ್ಯ ಆಗಿದೆ ಅಂತ ಹೇಳ್ತೀವಿ, ಇಲ್ವಾ ಅದ್ರ ಮೇಲೆ ತುಳಸಿ ದಳ ಹಾಕಿರ್ತೀವಿ. ಇನ್ನು ಕೆಲವೊಬ್ರು ಹೋದ್ರೆ ಅದನ್ನ ಗಿಲ್ಲಿ ಅದಕ್ಕೆ ಗಾಯ ಮಾಡಿರ್ತಾರೆ. ಅದನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ಅದನ್ನು ಮಾಡುವಂಥದ್ದಿಲ್ಲ, ಅದು ಯಾರೋ ಮಾಡ್ಕೊಂಡ್ ಬಂದಿದ್ದು, ಗುರುತಾಗ್ಲಿ ನೈವೇದ್ಯ ಮಾಡಿದ ಗುರುತು ಮಾಡಿದ್ದಾರೆ, ಆದ್ರೆ ಅದೇ ಸಂಪ್ರದಾಯ ಆಗೋಯ್ತು. ಆದ್ರೆ ಅದನ್ನ ಮಾಡಬಾರದು ದೇವರ ನೈವೇದ್ಯ ಕಾಲಕ್ಕೆ. ಹಾಗೆ ತುಳಸಿ ದಳ ಇರಬೇಕು. ವಿಜೇಂದ್ರ ತೀರ್ಥರು ಅಂದ್ರೆ ಆ ವಿಷ್ಣು ತೀರ್ಥರ ಎಣ್ಣೆ ಕಿತ್ಕೊಂಡ್ಬಂದು ಹೊಡಿತಾರೆ, ಆ ನಾರು ಎಲ್ಲ ಚಿಪ್ಪಿರುವಂತದ್ರ ಒಳಗಡೆ ತುಳಸಿ ದಳ ಇದೆ. ವ್ಯಾಸರಾಜರು ತೋರಿಸ್ಕೊಡ್ತಾರೆ ಕನಕದಾಸರ ಭಕ್ತಿ ಎಂತದ್ದು ಅಂತ. ಅವ್ರ ಕೃಷ್ಣಾರ್ಪಣ ಅಂದ್ರೆ ಎಳ್ಳೀರಲ್ಲೆಲ್ಲ ತುಳಸಿ ದಳ. ವ್ಯಾಸರಾಜರು ಅಂದ್ರಂತೆ, ಇದನ್ನ ಹೀಗೆ ಬಿಟ್ಬಿಡಿ, ನಾಳೆ ದಿವಸ ಈ ಎಳ್ನೀರ್ ತಂದ್ರೆ ಸೂರ್ಯೋದಯ ಒಂದು ರಾತ್ರಿ ಕಳೆದು ಮತ್ತೆ ಸೂರ್ಯನ ಕಿರಣ ಬಿಟ್ರೆ ಅದು ಹೊಸದಾಗತ್ತೆ ಅಂತ ಈ ರೀತಿ ಹೇಳಿದ್ರಂತೆ. ಇನ್ನೆಂಥ ಸಾಮರ್ಥ್ಯ, ಎಂಥ ಸಾಮರ್ಥ್ಯ. ಆ ಹಿಂದಿನ ಕಾಲದಲ್ಲಿ ವ್ಯಾಸರಾಜರ ಕಾಲದಲ್ಲಿ ಹೇಗೆ ಅಂತಂದ್ರೆ, ತುಳಸಿ ಗಿಡವನ್ನ ನೆಟ್ಟಿ ಆ ತುಳಸಿಯನ್ನ ಬಿಡಿಸ್ಕೊಂಡ್ ಬಂದ್ರೆ ಅದು ಪೂಜೆಗೆ ಯೋಗ್ಯ ಅಲ್ವಂತೆ. ಇವತ್ತು ನಾವು ಕೊಂಡಿದ್ ತುಳಸಿ ಬರಲ್ಲ ಅಂತ ಹೇಳ್ತೀವಲ್ಲ, ಆ ಕಾಲಕ್ಕೆ ನೆಟ್ಟಿದ ತುಳಸಿ ಕೂಡ ಬೆಳೆಸ್ತಿರಲಿಲ್ಲ ಪೂಜೆಗೆ, ಅದು ತಾನಾಗೆ ಬೆಳಿಬೇಕಂತ. ಎಲ್ಲಿ ತುಳಸಿ, ಹುಣಸೆ ಹಣ್ಣಿನ ಮರ, ತುಳಸಿ ಗಿಡಗಳು, ಗೋವು ಯಥೇಚ್ಛವಾಗಿರುತ್ತೋ ಅಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಅಂತ. ಹತ್ತಿ ಗಿಡ ತಾನಾಗೆ ಹುಟ್ಟಿರ್ಬೇಕು. ಹಾಗೆಲ್ಲ ಕಾಡಿನಲ್ಲೆಲ್ಲ ತುಳಸಿ ದಳ. ಅದೇ ರೀತಿಯಲ್ಲಿ ಒಂದು ದಡದಲ್ಲಿ ಸುರೇಂದ್ರ ತೀರ್ಥರು ಕೂತು ತುಳಸಿ ತೋಟವನ್ನು ನೋಡಿ ಸಂತೋಷ ಆಗೋಯ್ತು. ಅವ್ರು ಅನ್ಕೊಂಡ್ರು ಇಡೀ ತುಳಸಿ ವನವನ್ನೇ ದೇವರಿಗೆ ಅರ್ಪಣೆ ಮಾಡೋಣ ಅಂತ ಕೃಷ್ಣಾರ್ಪಣ ಅನ್ಬಿಡಿ. ಮತ್ತೆ ಮಾರನೇ ದಿನ ಹಾಗೆ ಆಯ್ತು. ವಿಷ್ಣು ತೀರ್ಥರು ಹೋದ್ರು, ತುಳಸಿ ಬಿಡಿಸ್ಕೊಂಡ್ ಬಂದ್ರು, ನೋಡಿದ್ರೆ ನಿರ್ಮಾಲ್ಯ ಆಗಿದೆ ಎಂದು. ಅಲ್ಲ ಸ್ವಾಮಿ, ನೆನ್ನೆ ನೋಡಿದ್ರೆ ನೈವೇದ್ಯ ಆಗಿದೆ ಎಂದ್ರಿ, ಇವಾಗ ನೋಡಿದ್ರೆ ಗಿಡದಿಂದ ಬಿಡಿಸ್ಕೊಂಡ್ ಬಂದಿದ್ದು ಅದೇ ನಿರ್ಮಾಲ್ಯ ಆಗತ್ತೆ. ನೋಡು, ಅದೇ ಸಾಮರ್ಥ್ಯ. ಮಾನಸಾ ಪೂಜಾ ವ್ಯಾಸರಾಜರು ಕನಕದಾಸರೇ ಅಂತ ಮಾನಸಾ ಪೂಜಾ ದುರಂಧರ ಅಂದ್ರೆ ಅವರಿಗೆ ದುರಂಧರರಾದಂಥವ್ರು ಸುರೇಂದ್ರ ತೀರ್ಥರು. ಆ ಸುರೇಂದ್ರ ತೀರ್ಥರು ಆ ತುಳಸಿ ವನವನ್ನೆಲ್ಲ ಕೃಷ್ಣಾರ್ಪಣ ಅಂತ ಹೇಳಿದ್ದಾರೆ. ವ್ಯಾಸರಾಜರಿಗೆ ಇನ್ನು ತಾಳ್ಲಿಕ್ಕೆ ಆಗ್ಲಿಲ್ಲ. ಆ ಸುರೇಂದ್ರ ತೀರ್ಥರನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಜ್ಯೇಷ್ಠ ಯತಿಗಳು ಸೀದಾ ಹೋದ್ರು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ, ನಿಮ್ಮನ್ನು ಕಂಡು ಬಹಳ ಅತ್ಯಂತ ಸಂತೋಷ ಆಗಿದೆ, ನೀವು ಪಂಪಾ ಕ್ಷೇತ್ರಕ್ಕೆ ಬಂದು ನಮ್ಮ ಗುರುಕುಲವನ್ನೆಲ್ಲ ವೀಕ್ಷಣೆ ಮಾಡಬೇಕು, ನಮ್ಮ ಮಠವನ್ನೆಲ್ಲ ನೋಡಬೇಕು, ನಮಗೆಲ್ಲ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂದ್ರು. ಆಗ್ಲಿ, ಅವಶ್ಯ ಬರ್ತೀವಿ ಅಂತ ಹೇಳಿ ಪಲ್ಲಕ್ಕಿಯಲ್ಲಿ ವ್ಯಾಸರಾಜರು ಸುರೇಂದ್ರ ತೀರ್ಥರು ಇಬ್ರು ಕೂತಿದ್ದಾರೆ. ಇನ್ ಮಿಕ್ಕಾದ ಯತಿಗಳು ಅವರನ್ನ ಕರ್ಕೊಂಡ್ ಬಂದಿದ್ದಾರೆ. ಕರ್ಕೊಂಡು ಬಂದ್ರು. ಕೃಷ್ಣದೇವರಾಯ ಬಂದಂತೆ ಇವರನ್ನ ಕಾಣ್ಲಿಕ್ಕೆ. ಇಂಥ ದೊಡ್ಡ ಜ್ಞಾನಿಗಳು ಅಂತ. ಎಂಥ ಜ್ಞಾನಿಗಳು, ಅವ್ರ ಸಾಮರ್ಥ್ಯ, ಅವ್ರ ಸಾಧನೆ ಏನು ಅಂತಂದ್ರೆ, ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಸುರೇಂದ್ರ ತಪಸ್ವಿನೇ. ಯಶ್ಚಕಾರೋಪವಾಸೇನ, ಉಪವಾಸದಲ್ಲಿ 3 ಬಾರಿ ಭಾರತವನ್ನ ಪ್ರದಕ್ಷಿಣೆ ಮಾಡಿದ್ದಾರೆ ಅಂತೆ ಉಪವಾಸದಲ್ಲಿ. ಎಂಥ ಸಾಮರ್ಥ್ಯ ಸುರೇಂದ್ರ ತೀರ್ಥರಿಗೆ. ನಾವು
ಎಲ್ಲರೂ ಯಾತ್ರೆ ಮಾಡಬೇಕು ಅಂದ್ರೆ ಊಟ ತಿಂಡಿದ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಯಾತ್ರೆ. ನಾವು ಯಾತ್ರೆಗೆ ಹೋಗ್ಬೇಕು ಅಂತಂದ್ರೆ ಆ ಚೂಡ ಅವಲಕ್ಕಿ ಏನು ಅದೇ ಅಲ್ಲಿ ಹೋಗಿ ತಿನ್ನೋದು ಅಷ್ಟರಲ್ಲೇ ಇದೆ, ಆದ್ರೆ ಅದನ್ನೆಲ್ಲ ಮೂಟೆ ಹೊತ್ಕೊಂಡು ಹೋಗುದು. ಅಂಥವ್ರು ನಮ್ಮಂತ ತಿಂಡಿಯಲ್ಲಿ ತಿನಿಸಿನಲ್ಲಿ ಆಸಕ್ತಿ ಇರೋರು ಉಪವಾಸದಲ್ಲಿ ಪ್ರದಕ್ಷಿಣೆ ಮಾಡಿದವ್ರನ್ನ ತಿಳ್ಲಿಕ್ಕಾಗತ್ತಾ? ಆ ರೀತಿಯಲ್ಲಿ ಪ್ರದಕ್ಷಿಣೆ ಮಾಡಿ ಬಂದವರು ಅಂತ ಗೊತ್ತಾಯ್ತು. ಕೃಷ್ಣದೇವರಾಯ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಸ್ವಾಮಿ, ವ್ಯಾಸರಾಜರು ಹೇಳ್ದ, ಇಂಥ ದೊಡ್ಡವರು ಬಂದಿದ್ದಾರೆ, ಅವರಿಗೆ ಗುರು ಕಾಣಿಕೆಯಾಗಿ ಏನ್ ಕೊಡ್ಲಿ? ಅರ್ಧ ರಾಜ್ಯವನ್ನೇ ಕೊಡು ಅಂದ್ರಂತೆ. ವ್ಯಾಸರಾಜರು ಇಂಥ ದೊಡ್ಡವರು ಬಂದ್ರೆ ಅರ್ಧ ರಾಜ್ಯ. ಸುರೇಂದ್ರ ತೀರ್ಥರಂದ್ರು, ನನಗ್ ಬೇಡ, ನಿಮ್ಮ ಈ ಭಂಡಾರದಲ್ಲಿ ಒಂದೇ ಒಂದು ರತ್ನ ಇದೆ, ಅದನ್ನ ನಾನು ತಗೊಂತೀನಿ ಅಂತಂದ್ರು. ಅಯ್ಯೋ ಸ್ವಾಮಿ, ಅರ್ಧ ರಾಜ್ಯನೇ ಕೊಡ್ತೀನಿ ಅನ್ನುವಾಗ ಒಂದೇ ಒಂದು ಮುತ್ತು ತಗೋತೀನಿ ಅಂತೀರಲ್ಲ, ಒಂದು ರಾಶಿಯನ್ನೇ ಕೊಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಅದು ನಿಮ್ ಗುರುಕುಲದ್ದೇ ಆಗ್ಬೇಕು, ಆ ಮುತ್ತು ನಿಮ್ ಗುರುಕುಲದ್ದು, ರಾಜನ್ ಭಂಡಾರದ ಬೇಡ. ಸರಿ ಆಯ್ತು ಅಂದಾಗ ಅವ್ರು ಹೇಳ್ತಾರೆ, ನಿಮ್ಮ ಉತ್ತರಾಧಿಕಾರಿ ಮಾಡ್ಕೋಬೇಕು ಅಂತಿದ್ದಾರಲ್ಲ ಈ ವಿಷ್ಣು ತೀರ್ಥರನ್ನ, ಅವರನ್ನ ನಮಗ್ ಕೊಡಬೇಕು. ವ್ಯಾಸರಾಜರು ತ್ಯಾಗೇ ವಿರಾಗೆ ಅಂತ ಹೇಳ್ತಾರೆ. ವಿಜಯೇಂದ್ರ ತೀರ್ಥರು ಎಂತ ತ್ಯಾಗ! ನಮ್ಮ ಮಗಳನ್ನ ಯಾರಿಗಾರು ಕೊಡ್ತೀವ, ದತ್ತು ತಗೊಂಬಿಡಿ ಅಂತ, ಯಾರಿಗೂ ಕೊಡಲ್ಲ. ಅಂಥದ್ದು ತಮ್ಮ ಉತ್ತರಾಧಿಕಾರಿ ಮಾಡ್ಕೋಬೇಕು ಅಂತ ಬಾಲ್ಯದಿಂದ ತಾವೇ ಸಾಕಿದ್ದಾರೆ. 5ನೇ ವಯಸ್ಸವರೆಗೂ ತಾವೇ ಪೋಷಣೆ ಮಾಡಿದ್ದಾರೆ ವ್ಯಾಸರಾಜರು. 5ನೇ ವಯಸ್ಸಿಗೆ ಸನ್ಯಾಸವನ್ನು ಕೊಟ್ಟಿದ್ದಾರೆ. ಅಂತ ಅಷ್ಟು ಪ್ರೀತಿ ಮಮಕಾರ ಅವರನ್ನ ಕೃಷ್ಣಾರ್ಪಣ ಅಂದ್ರು. ಸರಿ ಆಯ್ತು ಅಂತ ಹೇಳಿ ಆ ಬಿಡಿ ಸನ್ಯಾಸದಂತೆ ಇದ್ರು ಆ ವಿಷ್ಣು ತೀರ್ಥರು. ಅವರಿಗೆ ಮತ್ತೆ ಬೇರೆ ದಂಡವನ್ನು ಕೊಟ್ಟು ಮತ್ತೆ ಉತ್ತರಾಧಿಕಾರಿಗೆ ಅಂದ್ರೆ ಪೀಠಾಧಿಪತಿಗಳಿಗೆ ಮಾಡಬೇಕಾದ ಎಲ್ಲ ಸಂಸ್ಕಾರಗಳನ್ನ ಮಾಡಿ, ಒಂದು ಕಡೆ ಮೂಲ ಗೋಪಾಲಕೃಷ್ಣ ದೇವರ ಪೂಜೆ, ಇನ್ನೊಂದು ಕಡೆ ಮೂಲ ರಾಮದೇವರ ಪೂಜೆ. ಏನು ವೈಭವ, ಏನು ವೈಭವ! ಆ ಕೃಷ್ಣದೇವರಾಯ, ಪುರಂದರದಾಸರು ಇವರೆಲ್ಲ ನೋಡಿ ಸಂತೋಷ ಪಟ್ಟಿ ಪುರಂದರದಾಸರು ದೇವರ ನಾಮವನ್ನ ರಚನೆ ಮಾಡಿದ್ದಾರೆ ಆ ಕಾಲಕ್ಕೆ. ಇಂದಿನ ದಿನ ಸುದಿನವಾಯಿತು ಅಂತ. ಇಂದಿರೇಶ ಮೂಲರಾಮ ಪದಗಳಿಗೆ ಎರಗಿ ಇಂದಿನ ದಿನ ಸುದಿನವಾಯಿತು ಅಂತ ಹೇಳಿ ಆ ಗಳಿಗೆಯಲ್ಲಿ ಪುರಂದರದಾಸರು ದೇವರ ನಾಮವನ್ನ ಸ್ತುತಿ ಮಾಡ್ತಾರೆ. ಮುಂದೆ ಹೇಳ್ತಾರೆ, ನಾವು ಈ ವಿಷ್ಣು ತೀರ್ಥರನ್ನ ವಿಜಯೇಂದ್ರ ತೀರ್ಥರು ಅಂತ ಅವ್ರಿಗೆ ನಾಮಕರಣವನ್ನು ಮಾಡಿದ್ದೀವಿ. ಇನ್ನು ಮೇಲೆ ಇವರು ವಿಜಯೇಂದ್ರ ತೀರ್ಥರು ಅಂತ ಪ್ರಖ್ಯಾತರಾಗಿ ನಮ್ಮ ಉತ್ತರಾಧಿಕಾರಿಗಳಾಗಲಿ ಅಂತ. ಸರಿ ಆಯ್ತು ಅಂತ ಹೇಳಿ ತಮ್ಮೊಟ್ಟಿಗೆ ಕರ್ಕೊಂಡು ಹೋಗಿ ಎಲ್ಲ ಕಡೆ ಸಂಚಾರವನ್ನು ತಾವು ಮಾಡಿಸಿ ಅವರಿಗೆ ಬೇಕಾದಂತ ಇನ್ನೂ ವಿಶೇಷವಾದ ಜ್ಞಾನವನ್ನ ತಾವು ಕೊಟ್ಟು ಸುರೇಂದ್ರ ತೀರ್ಥರು ಹಂಪೆಯಲ್ಲಿ ವೃಂದಾವನಸ್ಥರಾಗ್ತಾರೆ. ವ್ಯಾಸರಾಜರು ಅವರು ಕೂಡ ಆ ನವವೃಂದಾವನದಲ್ಲಿ ವೃಂದಾವನಸ್ಥರಾದರು. ಅದಾದ ಮೇಲೆ ಕೃಷ್ಣದೇವರಾಯನ ಪತನ ಆಯಿತು. ಕೃಷ್ಣದೇವರಾಯನ ಪತನ ಆದಮೇಲೆ ಅಲ್ಲಿದ್ದಂಥ ಬ್ರಾಹ್ಮಣರಿಗೆ, ಹಿಂದೂ ಧರ್ಮದವರಿಗೆ ಸ್ವಲ್ಪ ಚ್ಯುತಿ ಬಂದು ಇಲ್ಲಿ ಯಾರು ವಾಸ ಮಾಡೋಕ್ಕಾಗದೆ ಕೆಲವೊಬ್ಬರೆಲ್ಲ ಮಹಾರಾಷ್ಟ್ರಕ್ಕೆ ಹೋದರು. 30% ಜನ ಮಹಾರಾಷ್ಟ್ರಕ್ಕೆ ಹೋದರು. ಇನ್ನು ಮಿಕ್ಕಿದವರೆಲ್ಲ ತಮಿಳ್ನಾಡು ಕಡೆ ಬಂದರು. ಆ ವಿಜಯೇಂದ್ರ ತೀರ್ಥರು ಒಂದು ಬ್ಯಾನರ್ ಹಾಕ್ಸಿದ್ರಂತೆ, ಒಂದು ಕಲ್ಲು ಬಂಡೆ ಮೇಲೆ ಕೆತ್ತನೆ ಮಾಡಿದ್ರಂತೆ, ಯಾರಿಗೆ ಅನ್ನ ಆಹಾರ ಇಲ್ಲ ಅವರು ಕುಂಭಕೋಣದ ನಮ್ಮ ಮಠಕ್ಕೆ ಬಂದರೆ ನಿಮಗೆ ಅನ್ನ ಆಹಾರವನ್ನು ಕೊಟ್ಟು ನಿಮಗೆ ಕೆಲಸ ಕೊಟ್ಟು ನಿಮಗೆ ಪೋಷಣೆ ಮಾಡ್ತೀವಿ ಅಂತ. ನೋಡಿ, ಇವತ್ತು ಕರೋನಾ ಬಂತು, ನಾವೊಂದು 6 ವರ್ಷದ ಕೆಳಗಡೆ ನೋಡಿದ್ವಿ. ಎಂತೆಂಥ ದೊಡ್ಡ ದೊಡ್ಡ ಮಠಗಳಿದ್ರು ಕೂಡ ಜನಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಹೆದರ್ಕೋತಾರೆ. ಯಾಕೆ? ಎಲ್ಲ ದೊಡ್ಡ ದೊಡ್ಡ ಇಡೀ ರಾಜ್ಯವನ್ನೇ ಆಳಬಹುದು, ಅಷ್ಟು ಸಂಪತ್ತಿದ್ರು ಕೂಡ ಮುಂದೆ ಬರಲ್ಲ. ಆ ಕಾಲಕ್ಕೆ ವಿಜಯೇಂದ್ರ ತೀರ್ಥರು ಯಾರಿಗೆ ಅನ್ನ ಇಲ್ಲ, ಕೆಲಸ ಇಲ್ಲ, ಬನ್ನಿ ನಾ ಕೊಡ್ತೀನಿ ಅಂತಾರೆ ಅಂತಂದ್ರೆ ಆಗಿನ ಕಾಲದ ರಾಜರಿಗೂ ಅಂತ ಸಾಮರ್ಥ್ಯ ಇಲ್ಲ, ಅಂತ ಸಾಮರ್ಥ್ಯ ವಿಜಯೇಂದ್ರ ಸ್ವಾಮಿಗಳಿಗಿತ್ತು. ಆ ರೀತಿಯಲ್ಲಿ ಅಲ್ಲಿಗೆ ಬಂದರು. ಅಲ್ಲಿ ಕುಂಭಕೋಣ ಎಂಥ ಕ್ಷೇತ್ರ ಅಂತಂದ್ರೆ, ಕುಂಭಕೋಣದೊಂದು ಮಹಾತ್ಮೆ ಇದೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಅನ್ಯಕ್ಷೇತ್ರದಲ್ಲಿ ಮಾಡಿದ ಪಾಪವನ್ನ ಪುಣ್ಯಕ್ಷೇತ್ರದಲ್ಲಿ ಕಳ್ಕೋಬಹುದು, ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದ್ರೆ ವಜ್ರಲೇಪ ಭವಿಷ್ಯತಿ, ಅದು ವಜ್ರ ಇದ್ದಾಗ ಅದನ್ನು ಬೇರಿಸ್ಲಿಕ್ಕಾಗಲ್ಲ, ಅಂತ ಪಾಪ ಬರುತ್ತೆ ಅಂತ. ಆದ್ರೆ ವಜ್ರಲೇಪೋ ಕೃತಂ ಪಾಪಂ ವಾರಣಾಸ್ಯಾಂ ವಿನಶ್ಯತಿ ಅಂತ ಏನಾದ್ರು ಪಾಪದ ಗಣಿ ಇದ್ರೆ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ಪಾಪ ಕಳ್ಕೋಬಹುದಂತೆ. ವಾರಣಾಸ್ಯಂ ಕೃತಂ ಪಾಪಂ, ನಾವು ಕಾಶಿಗೆ ಹೋಗಿ ಪಾಪ ಮಾಡ್ತೀವಿ ಅಂತಂದ್ರೆ ಅದನ್ನೆಲ್ಲ ಕಳ್ಕೊಳ್ಳೋದು. ಅದಕ್ಕೆ ಅಂದ್ರು ಕಾಶಿ ಜನ
ನಾವೆಲ್ಲ ಇಲ್ಲೇ ಕೂತ್ಕೊಂಡು ಪಾಪ ಮಾಡ್ತೀವಿ, ನಮ್ಮ ಪಾಪ ಎಲ್ಲ ಕಳ್ಕೊಡೋದು. ವಾರಣಾಸ್ಯಾಂ ಕೃತಂ ಪಾಪಂ ಕುಂಭಕೋಣೆ ವಿನಶ್ಯತಿ ಅಂದ್ರು. ವಾರಣಾಸಿಲಿ ಏನಾದ್ರು ಪಾಪ ಮಾಡಿದ್ರೆ ಕುಂಭಕೋಣದಲ್ಲಿ ಕಳ್ಕೊಬೋದಂತೆ. ಕುಂಭಕೋಣದವ್ರು ಕೇಳಿದ್ರು, ಮತ್ ನಾವ್ ಇಲ್ಲೇ ಪಾಪ ಮಾಡ್ತಾ ಇದ್ದೀವಿ, ನಾವೇನ್ ಮಾಡ್ಬೇಕು? ಕುಂಭಕೋಣೆ ಕೃತಂ ಪಾಪಂ ಕುಂಭಕೋಣೆ ವಿನಶ್ಯತಿ ಅಂತ. ಕುಂಭಕೋಣದಲ್ಲಿ ಏನಾದ್ರು ಪಾಪ ಮಾಡಿದ್ರೆ ಕುಂಭಕೋಣದಲ್ಲೇ ಕಳ್ಕೊಬೋದಂತೆ. ಅಂತ ಪಾಪವನ್ನ ಕಳೆಯೋದಕ್ಕೆ ರಾಜಪ್ರಾಯವಾದ ಕ್ಷೇತ್ರ ಅಂದ್ರೆ ಕುಂಭಕೋಣ. ಯಾಕೆಂದ್ರೆ ಅಲ್ಲಿ ಸಾರಂಗಪಾಣಿ ಇದ್ದಾನೆ. ಆ ಸಾರಂಗಪಾಣಿ ಏನ್ ಮಾಡ್ಬಿಟ್ಟಿದ್ದಾನೆ, ತಾನು ಬಾಣ ಇಟ್ಕೋಬೇಕಿತ್ತು, ಇಟ್ಕೊಂಡಿಲ್ಲ, ಬಿಟ್ಟುಬಿಟ್ಟಿದ್ದಾನೆ. ಏನಕ್ಕೆ ಅಂತಂದ್ರೆ ನಮ್ಮ ಪಾಪವನ್ನ ಕಳಿಲಿಕ್ಕೆ ಬಾಣ ಆಗಲೇ ಬಿಟ್ಟುಬಿಟ್ಟಿದ್ದಾನಂತೆ. ನೀವು ನಮ್ಮ ಹತ್ರ ಬರ್ಬೇಕಷ್ಟೇ ಅಂತ ತೋರಿಸ್ತಾ ಇದ್ದಾನೆ. ಮಲ್ಕೊಂಡ್ಬಿಟ್ಟಿದ್ದಾನೆ, ಬಾಣ ಇಟ್ಕೊಂಡಿಲ್ಲ. ಸಾರಂಗಪಾಣಿ ಚಕ್ರಪಾಣಿ ಕುಂಬೇಶ್ವರನ ದೇವಸ್ಥಾನ. ಆದ್ರೆ ಆ ಕುಂಭಕೋಣಕ್ಕಿನ್ನ ಕಿರೀಟಪ್ರಾಯವಾಗಿದ್ದಂಥ ಕ್ಷೇತ್ರ ಯಾವುದು ಅಂತಂದ್ರೆ ಕಂಚಿ. ಕಂಚಿ ಎಂಥದ್ದು ಅಂತಂದ್ರೆ ಶಿವಕಂಚಿ ವಿಷ್ಣು ಕಂಚಿ ಅಂತಿದ್ದಿಲ್ಲ. ಕಾಲಾನುಕಾಲದಲ್ಲಿ ಶೈವ ವೈಷ್ಣವರ ಒಂದು ಜಗಳ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಒಂದು ಪಂಗಡ ಶೈವ ದೊಡ್ಡದು, ಒಂದು ಪಂಗಡ ವೈಷ್ಣವರು ದೊಡ್ಡರು ಅಂದ್ರೆ ಅಷ್ಟೇ ಕಿತ್ತಾಡು. ಅಲ್ಲಿ ಒಬ್ಬ ದೊಡ್ಡ ಸಾಮರ್ಥ್ಯ ಇರ್ತಕ್ಕಂಥವನು ಅದ್ವೈತದ ಮುಖವಾಣಿ ಅಪ್ಪಯ್ಯ ದೀಕ್ಷಿತ ಅಂತ. ಈ ಅಪ್ಪಯ್ಯ ದೀಕ್ಷಿತ ಅಂತ ಒಬ್ಬ ಇದ್ದಾನೆ. ಅವನು ಎಂಥ ಸಾಮರ್ಥ್ಯ ಅಂತಂದ್ರೆ, ಅವನಿಗೆ ದ್ವೈತವನ್ನ ಕಲಿತು ಶೈವಾದ್ವೈತ ಮತಾಚಾರ್ಯ ಆದ. ಅವನೇ ಒಂದು ಮತ ಕಟ್ಟದ, ಶೈವಾದ್ವೈತ ಅಂತ. ಇವತ್ತಿಗೂ ಕೂಡ ಶೈವಾದ್ವೈತರು ಕಾಶಿಯಲ್ಲಿದ್ದಾರೆ, ಆ ಅಪ್ಪಯ್ಯ ದೀಕ್ಷಿತನ ವಂಶಸ್ಥರು. ಅಂತ ಒಂದು ಮತವನ್ನ ಕಟ್ಟದ. ಏನಪ್ಪಾ ಅಂತಂದ್ರೆ, ಈ ಲೋಕವೆಲ್ಲ ಶಿವ, ಎಲ್ಲ ಶಿವಮಯ, ನಾವು ಕೂಡ ಶಿವ, ನಾನು ಶಿವ ಆಗ್ತೀನಿ ಅನ್ನೋದು ಅವ್ರ ತತ್ವ. ಮೊದಲು ಎಲ್ಲ ಶಿವ ಅಂತ ತಿಳಿಬೇಕು, ಆಮೇಲೆ ನಾನೇ ಶಿವ ಅಂತ ತಿಳಿಬೇಕು. ಇಂಥ ಒಂದು ಮತವನ್ನ ತಾನು ಸ್ಥಾಪನೆ ಮಾಡಿದ್ದಾನೆ. ಏನು ಸಿಟ್ಟು, ಏನು ಕೋಪ, ಒಂದು ಸಾಮಾನ್ಯ ಅಲ್ಲ. ಯಾರೋ ಹೇಳಿದ್ರು, ಈ ತರ ಒಬ್ಬರು ವಿಜಯೇಂದ್ರ ತೀರ್ಥರಂತೆ, ದ್ವೈತ ಮತ ಸ್ಥಾಪಕರಂತೆ, ಅವರನ್ನ ಸಾಮರ್ಥ್ಯ ಇದ್ರೆ ನೀವೇನಾದ್ರು ಅವರ ಅಹಂಕಾರವನ್ನು ಮುರಿತೀರಾ ಅಂತ. ಅಪ್ಪಯ್ಯ ದೀಕ್ಷಿತ ಅಂದ, ನಾನೇನು, ನನ್ನ ಲೆವೆಲ್ ಏನು, ಅವ್ರು ಯಾರೋ ಬೀದಿ ಲೋಗ ಸನ್ಯಾಸಿ ಎಂದ. ಸರಿ, ವಿಜಯೇಂದ್ರ ಸ್ವಾಮಿಗಳು ಬಂದಂತೆ, ಬೀದಿ ಲೋಗ ಸನ್ಯಾಸಿಗಳಂತೆ ನೀವು, ಅದಕ್ಕೆ ನಿಮ್ಮ ಹತ್ರ ಬಂದು ವಾದ ಮಾಡಲ್ವಂತೆ. ಸರಪ್ಪ, ಬೀದಿಲಿ ಏನಾದ್ರು ನಾಯಿ ಬೊಗಳ್ತಿದ್ರೆ ಕಲ್ಲಾದ್ರೂ ಹೊಡಿತಾರಲ್ಲ, ನಮ್ಮನ್ನು ಹಂಗ ಅನ್ಕೊಂಡಾದ್ರೂ ಬಂದು ವಾದ ಮಾಡ್ಲಿ ಅಂದ್ರಂತೆ. ಅಂದ್ರೆ ಇನ್ನೆಂಥ ಆ ವಿನಯ ವಿಜಯೇಂದ್ರ ಸ್ವಾಮಿಗಳಿಗೆ. ಸರಿ ಆಯ್ತು, ಬಂದ, ಬರಬೇಕು. ಇಬ್ರು ಸಭೆ ಸೇರಿದರೆ ಆ ಸಾರಂಗಪಾಣಿ ಕುಂಬೇಶ್ವರನ ದೇವಸ್ಥಾನ ಮಧ್ಯದಲ್ಲಿ ಸಭೆ ಸೇರಿದರೆ, ಮೊದಲು ಅಪ್ಪಯ್ಯ ದೀಕ್ಷಿತ ಮಾತಾಡಬೇಕು. ಅಪ್ಪಯ್ಯ ದೀಕ್ಷಿತ ಮಾತಾಡಿ ಆಮೇಲೆ ವಿಜಯೇಂದ್ರ ಸ್ವಾಮಿಗಳು ಅದಕ್ಕೆ ಪ್ರತಿವಾದ ಮಾಡಬೇಕು. ಅವನೇನ್ ಮಾಡ್ದ, ಎಲ್ಲ ದ್ವೈತ ಮತದವ್ರು ಕೂತಿದ್ದಾರೆ. ಮಧ್ವಾಚಾರ್ಯ ಹೇಳಿ ದ್ವೈತ ಸಿದ್ಧಾಂತ ತಾನೆ, ಅದಕ್ಕೆ ದ್ವೈತ ಮತದವ್ರು ಸೇರಿದ್ದಾರೆ. ನಮ್ಮನ್ನು ಯಾಕೆ ಮಾಧ್ವರು ಅಂತ ಕರೀತಾರೆ? ಯಾಕೆ ಮಾಧ್ವರು ಅಂತ ಕರೀತಾರೆ? ಮಧ್ವಾ ಅಂತಿದೆ, ತೆಗೆದು ಬಿಟ್ಟು ಅವನು ಏನ್ ಮಾಡ್ದ, ದ್ವಾ ಅಂತಿದೆಯಲ್ಲ, ಮಾಧ್ವರೇ ಅಂತ ಕರಿಬೇಕಾದವರು ದ್ವಾಂತರೆ ಅಂತ ಕರೆದು ನಮ್ಗೆ ನಿಧಾನಕ್ಕೆ. ಇದು ವಿಜಯೇಂದ್ರ ಸ್ವಾಮಿಗಳು ಗೊತ್ತಾಯ್ತು. ದ್ವಾಂತರೆ ಅಂದ್ರೆ ಏನರ್ಥ? ಕತ್ತಲೆ. ರಾಯರ ಶ್ಲೋಕ ಹೇಳ್ತೀವಲ್ಲ, ದುರ್ವಾದಿ ದ್ವಾಂತರವಯೇ. ದ್ವಾಂತ ಅಂದ್ರೆ ಕತ್ತಲು, ಆ ಕತ್ತಲನ್ನು ಕಳೆಯುವಂತ ರವಯೇ ಬೆಳಕು. ಇವನೇನ್ ಮಾಡ್ದ, ಎಲ್ಲ ಮಾಧ್ವರನ್ನ ದ್ವಾಂತರೆ ಅಂತ ಕರೆದು ಬಿಟ್ಟು ತಂದೇನಿದೆ ಮಂಡನೆ ಎಲ್ಲ ಮಾಡ್ದ. ಸರಿ, ವಿಜಯೇಂದ್ರ ಸ್ವಾಮಿಗಳು ಬಂದ್ರು. ಅವನ್ ಅನ್ಕೊಂಡ, ನಾನು ಇವರೆಲ್ಲ ಕತ್ತಲಲ್ಲಿರೋ ಜನ ಅಂತ ಕರೆದಿದ್ದು ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಅಂತ ಅನ್ಕೊಂಡಿದ್ದಾನೆ ಅವನು ಒಳಗಡೆ. ಇವರನ್ನ ಅಪಹಾಸ್ಯ ಮಾಡಬೇಕು ಅಂತ. ವಿಜಯೇಂದ್ರ ಸ್ವಾಮಿಗಳು ಕೂತ್ಕೊಂಡು, ಅದ್ವೈತಿಗಳನ್ನ ಏನಂತ ಕರಿತೀವಿ, ಸ್ಮಾರ್ತರೆ ಅಂತ ಕರಿತೀವಿ ಅಲ್ವಾ? ಇವ್ರೇನ್ ಮಾಡ್ಬಿಟ್ರು, ತೆಗೆದ್ಬಿಟ್ರು, ಆರ್ತಾರೆ ಅಂತ ಕರೆದ್ರು. ಆರ್ತಾರೆ ಅಂದ್ರೆ ದುಃಖದಲ್ಲಿರೋರು ಅಂತ. ನಾ ಕತ್ತಲಲ್ಲಿದ್ರು ಪರವಾಗಿಲ್ಲಪ್ಪ, ದೇವರು ಬೆಳಕು ಕೊಡ್ತಾನೆ, ದುಃಖದಲ್ಲಿರೋ ನೀನು ಒದ್ದಾಡ್ತಿದ್ಯ, ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದಂತೆ, ಸ್ವಾಮಿ ತಪ್ಪಾಯ್ತು ಅಂತ. ಅಂದ್ರೆ ಅಪಹಾಸ್ಯ ಮಾಡಕ್ ಹೋದ್ರೆ ಅಲ್ಲೇ ಉತ್ತರ ಕೊಟ್ಬಿಟ್ರು ವಿಜಯೇಂದ್ರ ಸ್ವಾಮಿ. ಅವಾಗ ಅನ್ಕೊಂಡ, ನಾನು ಕಂಚಿ ಬೇಡ, ನನಗೆ ಕಂಚಿಲಿ ಇದ್ದಿದ್ ಮನೆ ಮಠ ಎಲ್ಲ ಮಾರ್ಬಿಟ್ಟು ಕುಂಭಕೋಣದಲ್ಲಿದ್ನಂತ. ವಾದ ಮಾಡುವಾಗ ಅಷ್ಟೇ ವೈರತ್ವ ಅದು ಆಗೋಯ್ತು ಅಂತಂದ್ರೆ, ವಿಜಯೇಂದ್ರ ಸ್ವಾಮಿಗಳಲ್ಲಿ ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತಂದ್ರೆ ಇಲ್ಲಿ ಇವನು ಕೂತ್ಕೊಂಡು ಮಾತಾಡಬೇಕು, ಅಷ್ಟು ಸ್ನೇಹ. ವಿಜಯೇಂದ್ರ ಸ್ವಾಮಿಗಳ ಅಷ್ಟು ಆಪ್ತ ಸ್ನೇಹಿತ ಈ ಅಪ್ಪಯ್ಯ ದೀಕ್ಷಿತ. ಈ ರೀತಿಲಿ ಆಯ್ತು. ಒಂದ್ ದಿವಸ ಸ್ವಾಮಿಗಳು ಹೇಳಿದ್ರು, ನೋಡಿ ನಾಳೆ ದಿವಸ ಬನ್ನಿ, ನೀವು ದೇವ್ರ ಪೂಜೆ ಕೂತ್ಕೊಂಡು ಒಂದ್ ದಿವಸ ನಮ್ಮ ದೇವ್ರ ಪೂಜೆ ನೋಡಿ ಅಂತ. ಸರಿ ಆಯ್ತು.
ಸ್ವಾಮಿಗಳು ಸ್ನಾನಕ್ಕೆ ಹೋಗಿದ್ದಾರೆ. ವಿದ್ಯಾರ್ಥಿಗಳೆಲ್ಲ ಕೂತು ಬಳಿಕ್ತಾ ಸೂಕ್ತ ಹೇಳ್ತಿದ್ದಾರೆ. ನಮ್ಮಲ್ಲಿ ಪ್ರಾಣದೇವರಿಗೆ ಅಭಿಷೇಕ ಮಾಡುವಾಗ, ನೈವೇದ್ಯ ಮಾಡುವಾಗ ಬಳಿಕ್ತಾ ಸೂಕ್ತ ಹೇಳ್ತೀವಿ. ಅದರಲ್ಲಿ ಬಳಿಕ್ತಾ ಸೂಕ್ತದಲ್ಲಿ ಮಾತರಿಶ್ವ ಮತಾಯತಿ ಅಂತ ಒಂದು ಪದ ಬರುತ್ತೆ. ಮಾತರಿಶ್ವ ಮತಾಯತಿ ಅಂತ. ವಾಯುದೇವರನ್ನು ನಾವು ಮಾತರಿಶ್ವ ಅಂತ ಕರಿತೀವಿ. ನಮಗೆ ತಂದೆ ತಾಯಿ ಎಲ್ಲ ವಾಯುದೇವರೇ. ಆದರೆ ಈ ಶೈವಾದ್ವೈತಿಗಳಿಗೆ ಶಿವ ಒಬ್ಬನೇ. ಅವ್ರು ಯಾಕೆ ಮುಖ್ಯ ಪ್ರಾಣದೇವರು ಅವರು ಇವರು ಅಂತ ಹೇಳ್ತಾರೆ? ಅವ್ರ ಲೆಕ್ಕಾಚಾರ ಏನು ಅಂತಂದ್ರೆ, ಈ ಆಂಜನೇಯ ಇದನ್ನಲ್ಲ, ಇವನು ಕೂಡ ಶಿವನ ಅವತಾರ ಅಂತ. ಹಾಗಾಗಿ ಇವರು ಏನ್ ಮಾಡ್ಬೇಕೀಗ ಅಂತಂದ್ರೆ, ಮಾತರಿಶ್ವ ಅಂತ ಕರಿತಿದಾರಲ್ಲ, ಅಲ್ಲಿ ಹೇಳುವಾಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಎಲ್ಲ ರುದ್ರಾದಿ ದೇವತೆಗಳಿಗೆ ಅವನೇ ತಂದೆ. ಇವ್ರಿಗೆ ಸಿಟ್ಟು ಬಂತು ಅಪಯ ದೀಕ್ಷಿತರಿಗೆ. ಅಲ್ಲ, ಬಳಿಕ್ತಾ ಸೂಕ್ತ ಹೇಳ್ತಿದ್ದಾರೆ, ಈ ವಿಚಾರವನ್ನು ಯಾಕೆ ಹೇಳಬೇಕು? ರುದ್ರಾದಿ ದೇವತೆಗಳಿಗೆ ಮುಖ್ಯ ಪ್ರಾಣ ದೇವರೇ ತಂದೆ ಅಂತ ಯಾಕೆ ಹೇಳಬೇಕು ಅಂತ ಹೇಳಿ ಅವರು ಅದೇ ಪದಕ್ಕೆ ಒಂದು ಅರ್ಥ ಹೇಳ್ತಾರೆ. ಮಾತರಿಶ್ವ ಮತಾಯತಿ ಅಲ್ವಾ ಪದ. ಅವರು ಅದಕ್ಕೆ ಏನ್ ಮಾಡಿದ್ರು, ಮಾತರಿ ಅನ್ನೋದಕ್ಕೆ ಫುಲ್ ಸ್ಟಾಪ್ ಕೊಟ್ರು, ಶ್ವ ಅನ್ನೋದಕ್ಕೊಂದು ಫುಲ್ ಸ್ಟಾಪ್ ಕೊಟ್ರು, ಮಾತರಿ ಶ್ವ ಮತಾಯತಿ ಎಂದ್ರು. ಏನದರ ಅರ್ಥ ಅಂತಂದ್ರೆ, ತಾಯಿಯ ಹೊಟ್ಟೆ ಒಳಗಡೆ ಶ್ವ ನಾಯಿ ಹೊಕ್ಕಿದೆ ಅಂತ ಅರ್ಥ. ಈ ರೀತಿ ಮಧ್ವ ಸಿದ್ಧಾಂತವನ್ನ ವಾಯುದೇವರನ್ನ ಅಪಹಾಸ್ಯ ಮಾಡಬೇಕು. ಸರಿ, ಹೊರಗಡೆ ತಾನೇ ಬಳಿಕ್ತಾ ಸೂಕ್ತ ಹೇಳ್ತಿದ್ದು, ಅಲ್ಲೇ ಈ ವಿಚಾರ ಹೇಳ್ಬಿಟ್ರು, ಇವರೆಲ್ಲ ತಾಯಿ ಹೊಟ್ಟೆ ಒಳಗಿನ ನಾಯಿಗಳು ಅಂತ. ಸೀದಾ ಮಠ ಹುಕ್ಕದ್ರಂತೆ. ಯಾರು? ಅಪಯ ದೀಕ್ಷಿತರು. ವಿಜೇಂದ್ರ ಸ್ವಾಮಿಗಳು ಕೇಳಿದ್ರಂತೆ, ಯಾರು ಅಪಯ ದೀಕ್ಷಿತನ ಅಂತ. ಹೌದು ಅಂದ್ರಂತೆ. ಅಪಯ ದೀಕ್ಷಿತನ್ ಗೊತ್ತಾಯ್ತು, ಓಹೋ ನಾ ಬಂದಿದ್ದು ಗೊತ್ತಾಯ್ತು ಅಂತ. ಇವ್ರಂದ್ರಂತೆ, ಮಾತರಿ ಶ್ವ ಮತಾಯತಿ ಅಂದ್ರಂತೆ. ಅಂದ್ರೆ ಮಠದೊಳಗಡೆ ನಾಯಿ ಹೋಗ್ತು ಅಂತ. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ನಾನೇನು ಹೇಳ್ತೀನೋ ಅದಕ್ಕೆ ನಂಗೆ ತಿರುಗಿ ಬಾಣ ಹಾಕ್ತಿರಲ್ಲ, ನಾ ಸೋತೆ ಅನ್ನೋದು. ಅದಕ್ಕೆ ಅಪಯ ದೀಕ್ಷಿತರಿಗೆ ಅಂದ್ರಂತೆ, ಅಪಹಾಸ್ಯ ಮಾಡಬೇಕು, ವೇದಕ್ಕೆ ದೇವರಿಗಲ್ಲ, ಸಿದ್ಧಾಂತಕ್ಕೆ ನೀನು ಏನು ಮಾಡ್ತೀಯೋ ಅದಕ್ಕೆ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ ಅಂತ ಇವನು ಅನ್ಕೊಂಡ. ಒಂದಲ್ಲ ಒಂದು ದಿವಸ ಇವರನ್ನ ಸೋಲಿಸ್ಬೇಕಲ್ಲ ಹೇಗಾರು ಮಾಡಿ. ಸಾಧ್ಯನೇ ಆಗಲಿಲ್ಲ. ಏನೇನೋ ಪರೀಕ್ಷೆಯನ್ನ ಕೊಟ್ಟ, ಸಾಧ್ಯ ಆಗಿಲ್ಲ. ಇವರು ನಾರಾಯಣ ಮಂತ್ರಕ್ಕೆ, ನಾರಾಯಣ ಅನ್ನೋ ಶಬ್ದಕ್ಕೆ 108 ಅರ್ಥ ಮಾಡೋದು ವಿಜೇಂದ್ರ ಸ್ವಾಮಿಗಳು. ಇವನು ಅದಕ್ಕೆ ಖಂಡನೆ ಮಾಡಬೇಕು. ನಾರಾಯಣ ಅಂದ್ರೆ ಯಾರು? ಪರಬ್ರಹ್ಮ. ಅಂದ್ರೆ ಇಡೀ ಲೋಕವನ್ನ ಸೃಷ್ಟಿ ಮಾಡಿದಂಥವನು ನಾರಾಯಣ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಪರಿಪೂರ್ಣ ಗುಣಗಳಿಂದ ಕೂಡಿದಂಥವನು, ದೋಷ ದೂರನಾದಂಥವನು, ಇಡೀ ಜಗತ್ತನ್ನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಬಂಧ ಮೋಕ್ಷಗಳನ್ನ ಮಾಡ್ತಕ್ಕಂಥವನು ಅಂತ ಹೇಳಿದ್ರು. ಅವರಂದ್ರು, ನಾರಾಯಣ ಅಂತ ನೀವು ಕರೆದ್ರಲ್ಲ ಅವನೇ ಶಿವ ಅಂದ್ರು ಅಪಯ ದೀಕ್ಷಿತರು. ಹೇಗಪ್ಪ? ಅದಕ್ಕೆ ಅವನು ನಾರಾಯಣಿ ನಮಸ್ತುತೆ ಅಂತ ಹೇಳ್ತೀವಲ್ಲ ಅಲ್ವಾ, ಸರ್ವಮಂಗಲ ಮಾಂಗಲ್ಯ ಶಿವ. ಎಷ್ಟು ಜನ ಏನ್ ಮಾಡ್ತಾರೆ, ಗೌರಿ ಅಂತ ಹೇಳ್ತಾರೆ. ತ್ರಯಂಬಕೆ ಗೌರಿ, ನಾರಾಯಣಿ ನಮಸ್ತುತೆ. ಒಟ್ಟಿನಲ್ಲಿ ನಾರಾಯಣಿ ಅನ್ನೋ ಶಬ್ದ ಅಂತ ಇದೆಯಾ? ನಾರಾಯಣಿ ಅಂತಂದ್ರೆ ಪಾರ್ವತಿ ಅಂತ ಅರ್ಥ. ಹಾಗಾಗಿ ಪಾರ್ವತಿಗೆ ನಾರಾಯಣಿ ಅಂತ ಹೆಸರಿದ ಮೇಲೆ ಅವ್ರ ಗಂಡ ಪರಮೇಶ್ವರನಿಗೆ ನಾರಾಯಣ ಅಂತ ತಾನೇ ಹೆಸರು. ಹಾಗಾಗಿ ನಾರಾಯಣ ಅಂತಂದ್ರೆ ಈಶ್ವರ ಅಂತಂದ್ರು. ಶಬಾಷ್ ಅಂದ್ರು. ಚೆನ್ನಾಗಿ ಅರ್ಥ ಮಾಡಿದೆ. ಇನ್ನೊಂದು ಇದೇ ತರದ್ದೊಂದು ಇದೆ ಹೇಳ ಅಂದ್ರು ವಿಜೇಂದ್ರ ಸ್ವಾಮಿಗಳು. ಅವ್ರಿಗೆ ಭಯ ಆಯ್ತು, ಏನಪ್ಪ ಹೇಳ್ತಾರೆ, ನಾನು ಏನಾರು ಹೇಳಿದ್ರೆ ನನ್ನ ಕುತ್ತಿಗೆ ನೇಣು ಹಾಕ್ತಾರೆ. ನೋಡು, ಮಹಿಷಿ ಅಂತ ಒಂದು ಪದ ಇದೆ. ಮಹಿಷಿ ಅಂತಂದ್ರೆ ರಾಣಿ ಅಂತ ಅರ್ಥ. ರಾಣಿಯನ್ನ ಮಹಿಷಿ ಅಂತ ಕರಿತೀವಿ ಅಂತ ಹೇಳಿ ರಾಜನನ್ನ ಮಹಿಷ ಅಂತ ಕರಿಯಕ್ಕಾಗತ್ತಾ? ಏನಾಗತ್ತಾಗ? ಅಲ್ವಾ? ಮಹಿಷ ಅಂತ ಕರಿಯಕ್ಕಾಗತ್ತ ರಾಜನ? ಹಾಗಾಯ್ತಪ್ಪ ನಿಂದು ಅಂದ್ರ. ಸರಿ ಸ್ವಾಮಿ, ನಾರಾಯ ಅನ್ನೋ ಈ 3 ಅಕ್ಷರಕ್ಕೆ ಶಿವ ಅಂತ ನಾನು ಸಮರ್ಥನೆ ಮಾಡ್ಬೋದು. ಈ ನಾನು ಅಕ್ಷರ ಇದೆಯಲ್ಲ, ಇದು ಶಿವನಿಗೆ ಕೂಡ್ತಾ ಇಲ್ಲ ಅಂದಾಗ ಅವರು ಅಂತಾರೆ, ಇದು ಯಾವತ್ತೂ ಕೂಡ ಶಿವನಿಗೆ ಕೂಡುವಂತ ಹೆಸರಲ್ಲ, ಇದು ಪರಮಾತ್ಮನದೇ. ಬಿಟ್ಬಿಟ್ರು. ನಾರಾಯಣ ಅನ್ನೋ ಶಬ್ದ ಅದು ಇವ್ರು ಹೇಳೋ ಶ್ರೀಹರಿಗೆ ಅಂತ ಹೇಳಿ ಬಿಟ್ಬಿಟ್ರು. ಈ ರೀತಿ ಆಯ್ತು. ಏನು ಮಾಡಿದ್ರು ಸೋಲ್ಸಕ್ಕಾಗ್ತಾ ಇಲ್ಲ, ಏನು ಮಾಡಿದ್ರು ಸೋಲ್ಸಕ್ಕಾಗ್ತಿಲ್ಲ. ಇದೇ ತರ ಎಷ್ಟೋ ವಿಚಾರಗಳಿದೆ. ಸಮಯ ಮುಗಿತಾ ಬಂತು. ಆಕರ್ಷಣ ವಿದ್ಯೆಯನ್ನ ತೋರಿಸ್ಬೇಕು ಅಂತ ಹೇಳಿ ಅವನೇನ್ ಮಾಡಿದ್ದಾನೆ, ಒಂದು ಲಿಂಗ ಇಟ್ಕೊಂಡಿದ್ದಾನೆ. ಆ ಲಿಂಗ ಎಂಥದ್ದು ಅಂತಂದ್ರೆ, ಆ ಲಿಂಗ ಇಟ್ಕೊಂಡು ಅವನು ವಾದ ಮಾಡದ ಅಂತಂದ್ರೆ ಎದುರುಗಡೆ ಕೂತಂತವನು ಮೂಕ ಆಗ್ಬಿಡ್ಬೇಕು, ಅವನ್ ನಾಲ್ಗೇನೆ ಹೊರಡಲ್ಲ. ಸರಿ, ಆ ತರ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಅವನು ಆ ಲಿಂಗ ಇಟ್ಟು ಇವರನ್ನ ಇವತ್ತು ಸೋಲಿಸ್ತೀನಿ ಅಂತ ಅನ್ಕೊಂಡ. ವಿಜೇಂದ್ರ ಸ್ವಾಮಿಗಳು ಏನ್ ಮಾಡಿದ್ರು, ಮಂತ್ರಾಕ್ಷತೆಯನ್ನು ಹಿಡಿದ್ರು. ಮಂತ್ರಾಕ್ಷತೆಯನ್ನ ಹಿಡಿದು ವಾದ ಮಾಡ್ತಾ ಇದ್ದಾರೆ.
ಆ ಮಂತ್ರಾಕ್ಷತೆ ಬಲ ಎಂಥದ್ದು ಅಂತಂದ್ರೆ, ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಅಭಿಮಂತ್ರವಾದ ಆ ಮಂತ್ರಾಕ್ಷತೆ ಹಿಡಿದು ಹೇಳ್ತಿದ್ರೆ ವಾದವನ್ನ ಅಪ್ಪಯ್ಯ ದೀಕ್ಷಿತ ಲಿಂಗ ಇಟ್ಕೊಂಡು ಹೇಳ್ತಿದ್ರು ಕೂಡ ಅವ್ರ ಬಾಯಿ ನಿಂತೋಯ್ತು. ಅವ್ರು ಅನ್ಕೊಂಡ ಈ ಲಿಂಗ ಯಾವತ್ತಿದ್ರು ಪವರ್ಫುಲ್ ಅನ್ಕೊಂಡ್ರೆ ಇದೇ ಟುಸ್ ಆಗೋಯ್ತಾ, ಅಂತ ಶಕ್ತಿ ಅವರ ಹತ್ರ ಏನಿದೆ ಅಂದಾಗ ಗೊತ್ತಾಯ್ತು ಆ ವಿಜಯೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ಇದೆಯಲ್ಲ ಲೋಕದಲ್ಲಿ ಎಂಥ ಉಚ್ಚಾಟನೆ ಬೇಕಾದ್ರೆ ಮಾಡುತ್ತಂತೆ. ಯಾವ ಭೂತ ಪ್ರೇತ ಪಿಶಾಚಿ ಉಚ್ಚಾಟನೆ ಕೂಡ ಆ ಮಂತ್ರಾಕ್ಷತೆ ಮಾಡುತ್ತ, ಅಂತ ಸಾಮರ್ಥ್ಯ ಇದೆ. ಕಡೆಗೆ ವಯಸ್ಸಾಯ್ತು, ಅವನ ವಯಸ್ಸಲ್ಲಿ ದೊಡ್ಡವನು ಸಾಯೋ ಶಯ್ಯ ಮೇಲೆ ಮಲಗಿದಾನೆ. ಹೇಳಿ ಕಳಿಸದಂತೆ ನಾ ವಿಜಯೇಂದ್ರ ಸ್ವಾಮಿ ನೋಡ್ಬೇಕು ಅಂತ. ವಿಜಯೇಂದ್ರ ಸ್ವಾಮಿಗಳು ಬಂದ್ರಂತೆ. ಬಂದ್ರು, ಅಪಯ ದೀಕ್ಷಿತನ್ ನೋಡಿದ್ರು. ದೀಕ್ಷಿತರು ಏನಿದು ಹೀಗಾಗೋಯ್ತಲ್ಲ? ಹೌದು ಸ್ವಾಮಿ, ನಾನು ಸಾಯೋ ಸ್ಥಿತಿಲಿದ್ದೀನಿ, ನನ್ಗೆ ಒಂದು ಉತ್ತರ ಕೊಟ್ಬಿಡಿ ಅಂದ. ಸ್ವಾಮಿ ಇಷ್ಟೆಲ್ಲ ವಾದ ಮಾಡಿದ್ವಿ, ನೀವೇನು ಸಾಮಾನ್ಯ ಅಲ್ಲ. ನಾನಿವತ್ತು ರಾತ್ರಿ ಹೇಗಿತ್ತು ಅವರಿಬ್ರು ವಾದ ಅಂತಂದ್ರೆ, ಹಿಂದಿನ ದಿನ ರಾತ್ರಿ ಇವನು ದ್ವೈತ ತಿರಸ್ಕಾರ ಅಂತ ಒಂದು ಬರೆದಿಟ್ಟಿದ್ರೆ ದ್ವೈತವನ್ನು ತಿರಸ್ಕಾರ, ನಾಳೆ ದಿವಸ ಅದು ಗ್ರಂಥ ರೆಡಿ ಇತ್ತು ಬೆಳಗ್ಗೆ 7 ವರ್ಷದಲ್ಲಿ. ಈ ರೀತಿ 104 ಗ್ರಂಥ ಅಪ್ಪಯ್ಯ ದೀಕ್ಷಿತನಿಗೋಸ್ಕರ ರಚನೆ ಮಾಡ್ಯಾರೆ. ಆ ರೀತಿ ಇತ್ತು. ನೀವು ಎಷ್ಟು ಗ್ರಂಥ ಎಲ್ಲ ರಚನೆ ಮಾಡಿದ್ವಿ, ಮಾತಿನಲ್ಲಿ ವಾದ ಮಾಡಿದ್ವಿ, ಆದ್ರೆ ನನಗೊಂದು ಉತ್ತರ ಸಿಕ್ಲಿಲ್ಲ. ನಾನು ಸಾಯೋ ಸ್ಟೇಜಿಗೆ ಬಂದಿದ್ದೀನಿ, ಅದ್ವೈತನೇ ಸತ್ಯ ಅಂತ ಹೇಳಿದ್ದೀನಿ, ನಾನು ಸಾಯೋ ಸ್ಥಿತಿಲಿದ್ದೀನಿ, ನನಗೊಂದು ಸತ್ಯ ಹೇಳ್ರಿ, ದ್ವೈತ ಸತ್ಯನೋ ಅದ್ವೈತ ಸತ್ಯನೋ ಇದು ತಿಳ್ಕೊಂಡು ಸಾಯ್ತೀನಿ. ಇದೊಳ್ಳೆ ಚೆನ್ನಾಗೈತೆ. ವಿಜಯೇಂದ್ರ ಸ್ವಾಮಿ ಇವಾಗ ಉತ್ತರ ಕೊಡ್ಬೇಕು, ಯಾಕಂದ್ರೆ ಸಾಯ್ತಾ ಇದ್ದಾನೆ. ಸಾಯೋ ಅಷ್ಟರಲ್ಲಾದ್ರೂ ಸತ್ಯ ಗೊತ್ತಾಗ್ಬೇಕಲ್ಲ. ಅವ್ರು ಅಂದ್ರಂತೆ ವಿಜೇಂದ್ರ ಸ್ವಾಮಿಗಳು, ಅದ್ವೈತನೇ ಸತ್ಯ ಅಪ್ಪ ಅಂತಂದ್ರು. ಅವನು ಅನ್ಕೊಂಡ, ಅಪ್ಪ ಹಾಗೇನ ನಾ ಇಷ್ಟು ದಿನ ಫಾಲೋ ಮಾಡಿದೆಲ್ಲ ಸತ್ಯನಾ? ಹೌದು, ಖಂಡಿತ ಅದ್ವೈತನೇ ಸತ್ಯ ಅಂತ ಈಚೆ ಬಂದು ಸತ್ಯ ಹೋಗ್ಬಿಟ್ಟ. ಸರಿ ಆಯ್ತು, ಅವನಿಗೆ ಆನಂದ ಆಯ್ತು, ಸತ್ತೋದ. ಬೇರೆ ಶಿಷ್ಯರೆಲ್ಲ ಕೇಳಿದ್ರಂತೆ, ಅಲ್ಲ ಗುರುಗಳೇ, ಇಷ್ಟು ದಿವಸ ದ್ವೈತ ದ್ವೈತ ಅಂದ್ರೆ ಇವಾಗ ಅದ್ವೈತ ಸತ್ಯ ಅಂತ ಒಪ್ಕೊಂಡ್ಬಿಟ್ರಲ್ಲ, ನೋಡಿ ಇದೇ ದ್ವೈತ ಸಿದ್ಧಾಂತ. ಏನದು ಅಂತಾರೆ, ಸಾಯುವಾಗ ಯಾರಿಗೂ ದುಃಖ ಕೊಡಬಾರ್ದು ಅಂತ ಹೇಳಿದ ದ್ವೈತ, ಇಲ್ಲೂ ನಾವೇ ಗೆದ್ವಿ ಅಂತ. ಅಂದ್ರೆ ದ್ವೈತ ಸಿದ್ಧಾಂತದ ಅನುಷ್ಠಾನ ಎಷ್ಟು ಅಂತ. ಆ ರೀತಿಯಲ್ಲಿ ಅಪ್ಪಯ್ಯ ದೀಕ್ಷಿತನಿಗೆ ಇನ್ನೊಬ್ಬ ನಂಜುಂಡ ಅಂತ ಅವನಿಗೆ ಎಂತೆಂಥ ಮಾಂತ್ರಿಕರು ಬಂದರು, ಅವರಿಗೆ ಎಲ್ಲರಿಗೂ ಕೂಡ ಅಂತ ಜ್ಞಾನದ ವಿಚಾರವನ್ನು ತಿಳಿಸ್ಕೊಟ್ರು. ತಾವೇ ಮೂಲರಾಮ ಎಂಬ ಅಂಕಿತದಿಂದ ದೇವನಾಮಗಳನ್ನು ಸುಳಾದಿಗಳನ್ನು ಕೂಡ ರಚನೆ ಮಾಡಿದ್ರು. 64 ವಿದ್ಯೆಯ ಪ್ರದರ್ಶನ. ತಾನ್ಸೇನ್ ಅಂತ ಕೇಳಿದೀವಲ್ಲ, ತಾನ್ಸೇನು ಈ ಮೇಘಮಲ್ಲಾರ ಅಂತ ರಾಗ. ಅದು ಆ ಮೇಘಮಲ್ಲಾರ ರಾಗ ಹಾಡ್ತಿದ್ರೆ ಖಂಡಿತ ಮಳೆ ಬರೋದು. ಅಂತ ಸಾಮರ್ಥ್ಯ ತಾನ್ಸೇನಿಗೆ. ಅಂತ ತಾನ್ಸೇನರ ಶಿಷ್ಯರು 4-5 ಜನ ಹಿಂದೂಸ್ತಾನಿ ಗಾಯಕರು ಕುಂಭಕೋಣಕ್ಕೆ ಬಂದಿದ್ದಾರೆ. ಬಂದರು, ವಿಜೇಂದ್ರ ಸ್ವಾಮಿಗಳ ಹತ್ರ ಕೇಳಿದ್ರು, ಸ್ವಾಮಿ ನೀವು ಸಂಗೀತ ಕಲ್ತಿದ್ದೀರಂತೆ, ನೀವು ಕಲ್ತಿರೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ನಾವು ಹಿಂದೂಸ್ತಾನಿ ಸಂಗೀತ, ನಮ್ಮೊಟ್ಟಿಗೆ ನೀವು ಜುಗಲ್ಬಂದಿ ಮಾಡಿ ನಮ್ಮನ್ನು ಸೋಲಿಸ್ತೀರಾ? ಆಯ್ತು, ಅವಶ್ಯ ಆಗಲಿ. ನಾಳೆ ದಿವಸ ಸಾಯಂಕಾಲ ಆ ಸಾರಂಗಪಾಣಿ ದೇವಸ್ಥಾನದಲ್ಲಿ ಕಚೇರಿಯನ್ನು ಏರ್ಪಾಡು ಮಾಡೋಣ ಅಂತ ಕೂತಿದ್ದಾರೆ. ಆ ಕಡೆ ತಾನ್ಸೇನರ ಶಿಷ್ಯ, ಈ ಕಡೆ ವಿಜೇಂದ್ರ ಸ್ವಾಮಿ ಕೂತಿದ್ದಾರೆ. ಕೂತರು. ಅವರು ಹಿಂದೂಸ್ತಾನಿಲಿ ಯಾವ್ದಾವ್ದೋ ರಾಗ ಎಲ್ಲ ಹೇಳಿದ್ರು, ಎಲ್ಲ ಆಯ್ತು. ದೀಪವನ್ನು ಬೆಳಗಿಸಿದ್ರು, ಇದೆಲ್ಲ ಮಾಡಿದ್ರು. ವಿಜೇಂದ್ರ ಸ್ವಾಮಿಗಳು ಹಾಡಿದ ರಾಗ ಗಂಧರ್ವ ರಾಗ ಅಂದರು. ಅವರು ಅಂದ್ರಂತೆ ತಾನ್ಸೇನವರು, ನಾವು ಕೇಳದೇ ಇರುವಂತ ಸಂಗೀತವೇ ಇಲ್ಲ, ಆದರೆ ನೀವು ಹಾಡೋದ್ರಲ್ಲ ಸಂಗೀತ, ಇದು ಮನುಷ್ಯರು ಆಡೋದಲ್ಲ, ದೇವ ಗಂಧರ್ವರು ಆಡೋದು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರು ಅಂದ್ರಂತೆ, ಲೋಕದಲ್ಲಿ ಯಾವ್ಯಾವ ರಾಜ ಇದ್ದಾರ ರಾಜರೆಲ್ಲ ಬಿರುದಾವಳಿಗಳನ್ನು ಕೊಟ್ಟಿದ್ದಾರೆ, ಇದು ನಿಮ್ಮ ಪಾದಕ್ಕೆ ಅರ್ಪಣೆ ಅಂತ ಹೇಳಿ ಕೃಷ್ಣಾರ್ಪಣ ಅಂತ ಹೊರಟ್ರೆ ವಿಜೇಂದ್ರ ಸ್ವಾಮಿಗಳು ಏನ್ ಮಾಡ್ತಾರೆ, ನೋಡು ಈ ಬಿರುದಾವಳಿಗಳೆಲ್ಲ ನಿಂದೆ ಇಲ್ಲಿ ಅಂತ ಅವರೇ ಸನ್ಮಾನ, ಸೋತವನಿಗೆ ಸನ್ಮಾನ ಮಾಡಿ ತಾಂಬೂಲವನ್ನು ಕೊಟ್ಟು ಊಟಕ್ಕೆ ಹಾಕಿ ಕಳಿಸೋದು ಅಂತ ವ್ಯಕ್ತಿತ್ವ. ಸರಿ, ಒಬ್ಬ ಚಪ್ಪಲಿ ಒಲಿಯೋನು ಬಂದ, ಚಮ್ಮಾರ ಬಂದ. ಅವನ್ ಕೇಳ್ದ, ಚಪ್ಪಲಿ ಒಲಿಯೋದು ಒಂದು ಕಲೆ, ಎಲ್ರಿಗೂ ಬರಲ್ಲ ಅಲ್ವಾ? ನಮ್ಮ ಚಪ್ಪಲಿ ಏನಾದ್ರು ಕಿತ್ಕೊಂಡು ನಾವು ಹೊಲ್ಕೋತೀವ? ನಾವು ಬರಲ್ಲ. ಯಾಕೆ? ಅಂತ ಮೆಟೀರಿಯಲ್ಸ್ ಇಲ್ಲ ನಮ್ಮ ಹತ್ರ. ಸರಿ, ಆಗಿನ ಕಾಲದ ಚಪ್ಪಲಿ ಅಂತಂದ್ರೆ ಚರ್ಮ ತರಬೇಕು, ಅದನ್ನ ಹದ ಮಾಡಬೇಕು, ಅದನ್ನ ಸರಿಯಾಗಿ ಕಟ್ ಮಾಡಿ ಚಪ್ಪಲಿ ಮಾಡಬೇಕು. ಚಮ್ಮಾರ ಬಂದ, ಎಲ್ಲ ಇಟ್ಟ. ವಿಜೇಂದ್ರ ಸ್ವಾಮಿ, ಎಲ್ಲ ಕಲೆಗಳಲ್ಲಿ ಚಪ್ಪಲಿ ಮಾಡೋದು ಒಂದು ಕಲೆ, ಚಮ್ಮಾರ ಕಲೆ ಮಾಡ್ತೀರಾ? ಆಯ್ತು, ಮಾಡ್ತೀನಿ. ಸರಿ ಆಯ್ತು, ಎಲ್ಲ ಕಡೆ ಸೇರ್ಬೇಕು, ವಿದ್ವತ್ ಸಭೆ ಹೆಂಗ್ ಮಾಡ್ತಿರೋ ಹಂಗೆ ಎಲ್ಲ ಜನಗಳ ಮಧ್ಯೆ ಆಗ್ಬೇಕು, ನಮ್ಮ ನಿಮ್ಮ ಮಧ್ಯೆ ಅಲ್ಲ. ಸರಿ ಆಯ್ತು, ಎಲ್ಲ ಜನ ಸೇರಿದ್ದಾರೆ, ಅಲ್ಲಿ ವಿಜೇಂದ್ರ ಸ್ವಾಮಿ ಕೂತಿದ್ದಾರೆ. ಇವಾಗ ಚಪ್ಪಲಿ ಮಾಡಬೇಕು. ಚಮ್ಮಾರ ಅವಂದೇನೋ ಏನೇನೋ ಇರುತ್ತಲ್ಲ ಪಾರಂಪರಿಕವಾಗಿ, ಆ ರೀತಿ ಸಾಂಪ್ರದಾಯಿಕವಾಗಿ ಮಾಡಬೇಕು. ಏನಪ್ಪಾ ಅಂತಂದ್ರೆ, ಚಪ್ಪಲಿ ಆ ಚರ್ಮ ಮುಟ್ಟಕ್ಕಿಂತ ಮುಂಚೆ ಮೂಗೊಳಗೆ ಕೈ ಹಾಕಿ ಅಲ್ಲಿ ಒದ್ದೆ ಮಾಡಿಕೊಂಡು ಚರ್ಮ ಮುಟ್ಟಬೇಕಂತೆ. ಅದು ಅವನಿಗೆ ಮಾತ್ರ ಗೊತ್ತು ಆ ಸಂಪ್ರದಾಯ, ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ.
ವಿಜಯೇಂದ್ರ ಸ್ವಾಮಿಗಳು ಹಾಗೆ ಮಾಡಿ ಕೈ ಒದ್ದೆ ಮಾಡ್ಕೊಂಡು ಚರ್ಮ ಮುಟ್ಟುತ್ತಂತೆ ಅವನು ಸಸ್ತು ಬಿದ್ದ. ಇದೆಲ್ಲ ಇವ್ರಿಗೆ ಹೇಗೆ ಗೊತ್ತು ಅಂತ. ಅವರು ಯಾವ ರೀತಿ ಹದ ಮಾಡಿದ್ರು ಅಂತಂದ್ರೆ, ಮೊದಲು ಕೈಯಲ್ಲೇ ಹದ ಮಾಡಿ ಆಮೇಲೆ ಸುತ್ತಿಗೆ ತಗೊಂಡು ಮಾಡಿ ಚಪ್ಪಲಿ ಮಾಡಿದ್ರೆ, ಆ ಚಪ್ಪಲಿಯಲ್ಲಿ ಆ ಕಲಾಕೃತಿ ಮಾಡಿದ್ರಲ್ಲ ಅದು ಅವನಿಗೂ ಮಾಡಕ್ ಬರದೆ ಸೋತೋದ್ನದು. ಅದು ಚಪ್ಪಲಿ ಮಾಡಕ್ಕೂ ಬರುತ್ತೆ ಅಂತಾನೆ ಎಂತ ಸಾಮರ್ಥ್ಯ. ಒಬ್ಬ ಆಚಾರಿ ಬಂದ, ಅವನು ಹೇಳ್ದ ಒಂದು ಪ್ರತಿಮೆಯನ್ನ ಮಾಡಬೇಕು. ಆ ಪ್ರತಿಮಾ ಲಕ್ಷಣ ಏನು ಅಂತಂದ್ರೆ, ನೀವು ಬೆಳ್ಳಿಯಲ್ಲಾದ್ರೂ ಮಾಡ್ಲಿ, ತಾಮ್ರದಲ್ಲಿ ಯಾವ್ದ್ರಲ್ಲಾದ್ರೂ ಮಾಡಿ. ಅವನೇನ್ ಮಾಡ್ದ, ಒಂದು ರಾಮದೇವರ ಪ್ರತಿಮೆ ಮಾಡ್ದ. ರಾಮದೇವರ ಪ್ರತಿಮೆ ಮಾಡಿ ಕೆಳಗಡೆ ಅದಕ್ಕೆ ಪಂಚೆಯನ್ನ ಇತ್ತಾಳೆ ಮಾಡಬೇಕು, ಕಿರೀಟವನ್ನ ಇತ್ತಾಳೆ ಮಾಡಬೇಕು, ಸರಗಳೆಲ್ಲ ಇತ್ತಾಳೆ. ಅದು ಒಂದೇ ಪ್ರತಿಮೆ ಆಗಿರ್ಬೇಕು, ಕವಚದಂತೆ ಹಾಕೋದಲ್ಲ. ಒಟ್ಟಿಗೆ ಲೋಹ ಹಾಕಬೇಕು, ಒಟ್ಟಿಗೆ ಇತ್ತಾಳೆನೂ ಕಾಯಿಸಿ ಹಾಕಬೇಕು, ಇತ್ತಾಳೆನೂ ಕಾಯಿಸಿ ಹಾಕಬೇಕು. ಪ್ರತಿಮೆ ನೋಡಿದಾಗ ಈ ರೀತಿ ಕಾಣಬೇಕು. ಸರಿ ಆಯ್ತು ಅಂತ ತೀರ್ಮಾನ ಮಾಡಿದ್ರು. ವಿಜಯೇಂದ್ರ ಸ್ವಾಮಿ ಲಕ್ಷಣ ಏನು ಅಂತಂದ್ರೆ, ಅವ್ರು ಎಂತ ಮಾಡಿದ್ರು ಅಂತಂದ್ರೆ, ಈ ಶಿಲೆಗಳಲ್ಲಿ ಕೇಳ್ತೀವಲ್ಲ, ಇದು ಪುರುಷ ಶಿಲೆ, ಇದು ಸ್ತ್ರೀ ಶಿಲೆ ಅಂತ, ಹಾಗೆ ತಾಮ್ರದಲ್ಲೂ ಕೂಡ ಪುರುಷ ತಾಮ್ರ, ಸ್ತ್ರೀ ತಾಮ್ರ ಅಂತಿದೆಯಲ್ವೇ. ಒಂದು ಪಟ್ಟಾಭಿ ರಾಮದೇವರ ವಿಗ್ರಹ ಮಾಡಿ ಎಡಗಡೆ ತೊಡೆ ಮೇಲೆ ಸೀತಾದೇವಿ ಸ್ತ್ರೀ ತಾಮ್ರ, ರಾಮದೇವರು ಪುರುಷ ತಾಮ್ರ, ಆ ಕಿರೀಟ ಅವನ್ನೆಲ್ಲ ಹೇಳಿದ ಅದೆಲ್ಲ ಇತ್ತಾಳೆ, ಅದರಲ್ಲೂ ಸ್ತ್ರೀ ಇದು. ಅವನು ಅದೇ ರೀತಿ ಪ್ರತಿಮೆ ಮಾಡ್ದ, ಇವರು ಇದೇ ರೀತಿ ಪ್ರತಿಮೆ ಮಾಡಿದ್ರು. ಅದೆಲ್ಲ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಅವನು ಒಂದೇ ತಾಮ್ರದಲ್ಲಿ ಎರಡೂ ಮಾಡ್ದ. ವಿಜಯೇಂದ್ರ ಸ್ವಾಮಿಗಳು ಸ್ತ್ರೀ ತಾಮ್ರ, ಪುರುಷ ತಾಮ್ರದಲ್ಲಿ ಅಂತ ಪ್ರತಿಮಾ ಲಕ್ಷಣವನ್ನು ಕೂಡ ತಾವು ಮಾಡಿ ತೋರಿಸ್ತಾರೆ. ಅವರಂದ, ಇದೆಲ್ಲ ಹೇಗೆ ಸ್ವಾಮಿ, ನಾವಿಂಥ ಆಚಾರ್ಯಗಳು ಇಷ್ಟು ವಿದ್ಯೆ ಕಲ್ತಿದ್ರು ಕೂಡ ನಮ್ಗೆ ಬರಲ್ಲ, ಇಂಥ ಸಾಮರ್ಥ್ಯ ನಿಮ್ಗೆ ಹೇಗೆ ಬಂತು ಅಂತ. ಹೀಗೆ ಆ ವಿಜಯೇಂದ್ರ ಸ್ವಾಮಿಗಳ ಲಕ್ಷಣ ಒಂದೆರಡಲ್ಲ, ಈ ತರ ಹೇಳ್ತಾ ಹೋದ್ರೆ 64 ಒಂದೊಂದು ಕಲೆಗಳಿಗೂ ಕೂಡ ದಾಖಲೆ ಮಾಡಿ ಇಟ್ಟಿದ್ದಾರೆ. ಒಂದೊಂದು ಕಲೆಗಳಿಗೆ ಏನ್ ಮಾಡಿದ್ರು. ಆಮೇಲೆ ಆ ಸಾರಂಗಪಾಣಿ ದೇವಸ್ಥಾನದಿಂದ ಕುಂಬೇಶ್ವರ ದೇವಸ್ಥಾನದ ಆ ಬಾಳೆನಾರು, ಆ ಬಾಳೆನಾರು ಮೇಲೆ ತಾವು ನಡ್ಕೊಂಡು ಹೋಗ್ತಾರೆ. ಒಬ್ಬ ದೊಂಬರಾಡ್ದವನ್ ಬಂದು ಹಗ್ಗದ ಮೇಲೆ ನಡೆದ ಅಂತ ಬಾಳೆನಾರ ಮೇಲೆ ನಡೀತಾರೆ. ಏನು ಒಬ್ಬೊಬ್ಬರಲ್ಲ, ಆ ಪುಂಗಿಯನ್ನ ಉತ್ತ ಹಾವನ್ನು ಕೂಡ ಪಣಿಯನ್ನ ಆಡಿಸ್ತಾರೆ. ಅಂತ ಸಾಮರ್ಥ್ಯ ವಿಜಯೇಂದ್ರ ಸ್ವಾಮಿಗಳಿಗೆ. ಅಂತ ವಿಜಯೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಭಕ್ತಾನ ಮಾನಸಾಂಬೋಜ ಬಾನವೇ. ನಾವೆಲ್ಲ ಹರಿಭಕ್ತರಾಗಬೇಕಂತೆ. ಹರಿಭಕ್ತರಾಗಿ ನಮ್ಮ ಮನಸ್ಸು ಕಮಲ ಆದ್ರೆ, ಆಗ ಈ ಕಮಲ ಯಾವಾಗ ಅರಳತ್ತೆ ಅಂತಂದ್ರೆ ಬಾನವೇ. ಇವರು ಸೂರ್ಯನಾಗಿ ಬಂದ್ರೆ ನಮ್ಮ ಜೀವನಕ್ಕೆ, ಆಗ ನಮ್ಮ ಮನಸ್ಸಿನ ಈ ಹೃದಯ ಕಮಲ ತೆಗೆಯುತ್ತೆ. ನಮತಾಂ ಕಲ್ಪತರವೇ ವಿಜಯೇಂದ್ರ ಗುರುವೇ ನಮ. ರಾಘವೇಂದ್ರ ಸ್ವಾಮಿಗಳಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ವದತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿದೆ. ರಾಘವೇಂದ್ರ ಸ್ವಾಮಿಗಳ ಕಲ್ಪವೃಕ್ಷನೂ ಹೌದು, ಕಾಮಧೇನೂ ಹೌದು. ಇಂಥ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತಂದ್ರೆ, ಇವರು ಕಲ್ಪವೃಕ್ಷ ಕಾಮಧೇನುಗಳಲ್ಲಿ. ಅವರಲ್ಲಿ ಅಧ್ಯಯನ ಮಾಡಿದವರು ಮಂತ್ರಾಲಯ ಪ್ರಭುಗಳು ಅಂತಂದ್ರೆ ಸಾಮಾನ್ಯ ಅಲ್ಲ. ರಾಯರನ್ನ ಅಡ್ರೆಸ್ ಮಾಡುವಾಗ ಹೇಳ್ತೀವಿ, ವಿಜಯಿಂದ ಕರಾಬ್ಜೋಕ್ತ ಸುಧೀಂದ್ರ ವರಪುತ್ರಕ ಅಂತ. ಅಂದ್ರೆ ರಾಯರಿಗೆ ಯಾವಾಗ ಪ್ರೀತಿ ಆಗುತ್ತೆ ಅಂದ್ರೆ, ವಿಜಯೇಂದ್ರ ಸ್ವಾಮಿಗಳ ಸುಧೀಂದ್ರ ಸ್ವಾಮಿಗಳ ಹೆಸರು ಹೇಳಿದ್ರೆ ಪ್ರೀತಿ ಆಗುತ್ತೆ. ಅಂಥದ್ದು ರಾಯರ ಅನುಗ್ರಹ ಆಗಬೇಕಂದ್ರೆ ಇಂಥ ದೊಡ್ಡವರ ಅನುಗ್ರಹ ನಮಗೆ ಬೇಕು. ಅಂತ ವಿಜಯೇಂದ್ರ ಸ್ವಾಮಿಗಳು ಇವತ್ತಿಗೂ ಕೂಡ ವೃಂದಾವನದಲ್ಲಿ ತಾವು ಸನ್ನಿಹಿತರಾಗಿ ಅನೇಕ ವಿಧವಾದಂಥ ಫಲಗಳನ್ನ ಉಂಟು ಮಾಡ್ತಾ ಎಲ್ರಿಗೂ ಕೂಡ ಜ್ಞಾನವಾದ ದಾರಿಯನ್ನು ಹರಿಸ್ತಾ ಇದ್ದಾರೆ. ಅಂತ ವಿಜಯೇಂದ್ರ ಸ್ವಾಮಿಗಳು ನಿಮಗೆ ಎಲ್ರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ 2 ನಿಮಿಷ ಅವರ ಕೃತಿ ಒಂದು ಹಾಡು ಹೇಳಿಕೊಡ್ತೀನಿ, ಅದನ್ನು ಅವ್ರಿಗೆ ಅರ್ಪಣೆ ಮಾಡಿಬಿಟ್ಟು. ವಿಜಯೇಂದ್ರ ಗುರುಗಳ ಸ್ಮರಿಸಲು ಸತತ, ವಿಜಯೇಂದ್ರ ಗುರುಗಳ ಸ್ಮರಿಸಲು ದಿಗ್ವಿಜಯವಾಗುವುದಿದು ನಿಶ್ಚಿತ, ದಿಗ್ವಿಜಯವಾಗುವುದಿದು ನಿಶ್ಚಿತ. ಅಜಬವ ಸುರಪ್ರಿಯ ಭೂಸುರ ಸೇವಿತ, ಅಜಬ ಸುರಪ್ರಿಯ ಭೂಸುರ ಸೇವಿತ, ಸುಜನ ಸಂರಕ್ಷಕ ರುಜುಗಣ ಖ್ಯಾತ, ಸುಜನ ಸಂರಕ್ಷಕ ರುಜುಗಣ ಖ್ಯಾತ. ವಿಜಯೇಂದ್ರ ಗುರುಗಳ ಸ್ಮರಿಸಲು ಸತತ. ಕುಂಭಕೋಣದಲ್ಲಿ ಇರುವಾತ,
ಕೋಣದಲ್ಲಿ ಶಂಬರಾರಿ ಪಿತನಿಗೆ ಅತಿ ಪ್ರೀತ, ಶಂಬರಾರಿ ಪಿತನಿಗೆ ಅತಿ ಪ್ರೀತ. ನಂಬಿದ ಬಕೂತರ ಬೆಂಬಲನಾಗಿಹ, ನಂಬಿದ ಹಂಬಲ ಸಲ್ಲಿಸುವ ತುಂಬು ಸಂಭ್ರಮದಿಂದ, ಹಂಬಲ ಸಲ್ಲಿಸುವ ತುಂಬು ಸಂಭ್ರಮದಿಂದ. ವಿಜಯೇಂದ್ರ ಗುರುಗಳ ಸ್ಮರಿಸಲು ಸತತ, ವಿಜಯೇಂದ್ರ ಗುರುಗಳ ಸ್ಮರಿಸಲು ಬಪ್ಪ ದುರಿತಗಳನ್ನೆಲ್ಲ ಪರಿಹರಿಪ, ಬಪ್ಪ ದುರಿತಗಳನ್ನೆಲ್ಲ ಅಪ್ಪನಂದದಿ ನಮ್ಮ ಸದನದೊಳಗೀಪ, ಅಪ್ಪನಂದದಿ ನಮ್ಮ ಸದನದೊಳಗಿ. ಒಪ್ಪುವ ಮಧ್ವರ ಸನ್ಮತ ಮೆರೆಸಿದ, ಒಪ್ಪುವ ಅಪ್ಪಯ್ಯ ದೀಕ್ಷಿತ ಗರ್ವ ಕೂಟಾರ, ಅಪ್ಪಯ್ಯ ದೀಕ್ಷಿತ ಗರ್ವ ಕೂಟಾರ. ವಿಜಯೇಂದ್ರ ಗುರುಗಳ ಸ್ಮರಿಸಲು ಸತತ, ವಿಜಯೇಂದ್ರ ಗುರುಗಳ ಸ್ಮರಿಸಲು ಕರೆದಲ್ಲಿಗೆ ತಾನು ಬರುವಾತ, ಕರೆದಲ್ಲಿಗೆ ತಾನು ಗುರು ರಾಘವೇಂದ್ರರಿಗೆ ಪ್ರಿಯತಾತ, ಗುರು ರಾಘವೇಂದ್ರರಿಗೆ ಪ್ರಿಯತಾತ. ಸರಿಮೀಗಿಲಿಲ್ಲದ ಯತಿತತಿಗರಸ, ಸರಿಮೀಗಿಲಿಲ್ಲದ ಯತಿತತಿ ತಿರುಮಲೇಶ ಹರಿ ವಿಠಲನ ದಾಸ, ತಿರುಮಲೇಶ ಹರಿ ವಿಠಲನ ದಾಸ. ವಿಜಯೇಂದ್ರ ಗುರುಗಳ ಸ್ಮರಿಸಲು ಸತತ ದಿಗ್ವಿಜಯವಾಗುವುದಿದು ನಿಶ್ಚಿತ, ದಿಗ್ವಿಜಯವಾಗುವುದಿದು ನಿಶ್ಚಿತ, ದಿಗ್ವಿಜಯವಾಗುವುದಿದು ನಿಶ್ಚಿತ. ವಿಜಯೇಂದ್ರ ತೀರ್ಥರ ಸ್ಮರಣೆ ಎಲ್ಲ ಆಗುತ್ತೋ ದಿಗ್ವಿಜಯ ಅಂತ, ದಿಕ್ಕು ದಿಕ್ಕುಗಳಲ್ಲಿ ವಿಜಯ ಸಿಗುತ್ತಂತೆ. ವಿಜಯೇಂದ್ರ ತೀರ್ಥರ ಸ್ಮರಣೆ ಮಾಡಿ ಎಲ್ಲ ಹೊರಟರು ಯಾವ ದಿಕ್ಕಿಗೆ ಹೋದ್ರೂ ಕೂಡ ವಿಜಯ ಆಗತ್ತಂತೆ ಅಂತ ವಿಜಯೇಂದ್ರ ಸ್ವಾಮಿಗಳು ಎಲ್ಲರ ಜೀವನದಲ್ಲಿ ಜಯವನ್ನ ವಿಜಯವನ್ನ ತಂದು ತೋರಿಸಿ ಆ ಪರಮಾತ್ಮನ ಒಲುಮೆಯನ್ನ ಕೊಟ್ಟು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಮತಾಂ ಕಲ್ಪತರವೇ ವಿಜಯೇಂದ್ರ ಗುರವೇ ನಮಃ. ಭಕ್ತಾನಾಂ ಮಾನಸಾಂಬೋಜಾ ಭಾನವೇ ಕಾಮಧೇನವೇ. ನಮತಾಂ ಕಲ್ಪತರವೇ ವಿಜಯೇಂದ್ರ ಗುರವೇ ನಮಃ. ಭಕ್ತಾನಾಂ ಮಾನಸಾಂಬೋಜಾ ಭಾನವೇ ಕಾಮಧೇನವೇ. ನಮತಾಂ ಕಲ್ಪತರವೇ